ಕೊಟ್ಬಿಡ್ತೀನಿ. ನಿಮ್ಗೆಲ್ರಿಗೂ ಅವ್ರಿಗೆಲ್ಲರಿಗೂ ಪರಿಚಯ ಉಂಟು. ಆದ್ರೂ ನಾನು ಫಾರ್ಮಾಲಿಟೀಸ್ಗೋಸ್ಕರ ಒಂದೆರಡು ಮಾತುಗಳನ್ನ ಅವ್ರ ಬಗ್ಗೆ ಆಡ್ಲೇಬೇಕಾಗತ್ತೆ. ಅವ್ರು ಇವತ್ತು ಸತ್ಸಂಗದ ವಿಷಯ ಪತ್ರಿಜಿಯವರ ಜೀವನ ಚರಿತ್ರೆ ಬಗ್ಗೆ ಅವ್ರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರು 2020ರಲ್ಲಿ ಅವರು ಧ್ಯಾನಕ್ಕೆ ಬಂದ್ರು. ಮೇಡಮ್ ಶಾಂತ ಶ್ರೀನಿವಾಸ್ ಮೇಡಮ್, ಅವರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಡೈರೆಕ್ಟ್ ಆಗಿ ಸರ್ ಪತ್ರಿಜಿಯವರ ಕೈಯಲ್ಲೇ ಸಿಕ್ಕಿದ್ದಾರೆ ಅವರು. ಅಂದ್ರೆ ನಿಜವಾಗ್ಲೂ ಅದೃಷ್ಟವಂತರು. ಅವ್ರ ಅದೃಷ್ಟದಿಂದ ಈಗ ಅವ್ರು ನಮಗ್ ಸಿಕ್ಕಿದಾರಲ್ಲ, ನಮ್ಗೆ ಅಲ್ಲಿ ಪತ್ರಿಜಿಯವರ ಆಶೀರ್ವಾದ ನಮಗೂ ಸಿಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ 20ಕ್ಕೆ ಬಂದ್ರು. ಅವರು ನೋಡ್ರಿ ಎಂತ ಅದೃಷ್ಟವಾದ ದಿನ, ನವೆಂಬರ್ 11ಕ್ಕೇನೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ಪತ್ರಿಜಿಯವರ ಹುಟ್ಟಿದ ದಿನ ಅವತ್ತು. ಅವರು ಧ್ಯಾನಕ್ಕೆ ಬಂದ ದಿನನೂ ಸಹ ಪತ್ರಿಜಿಯವರ ದಿನ ಆಗಿತ್ತು. ಆಮೇಲೆ ಇವರು ಸತತವಾಗಿ ಅವರ ಜೊತೆಲಿ 2 ವರ್ಷಗಳ ಕಾಲ ಅವರ ಜೊತೆ ಸೇವೆ ಮಾಡುವಂತ ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ಸೌಭಾಗ್ಯ ಮೇಡಮ್ದು. ಅವರ ಎನರ್ಜಿ ಒಳಗಡೆನೆ ಇದ್ದು, ಅದಕ್ಕೋಸ್ಕರ ಈಗ ಹೆಚ್ಚು ಕಡಿಮೆ ಒಂದು 5 ವರ್ಷ ಆಗಿರ್ಬೋದು ಇಷ್ಟೊಂದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರು ಈಗ ನಮ್ಮ PSSM ಝೂಮ್ ಅಲ್ಲಿ ಸತತವಾಗಿ 3 ಪುಸ್ತಕಗಳನ್ನ ಓದ್ಬಿಟ್ಟು ನಮ್ಗೆ ಅರ್ಥೈಸಿದ್ದಾರೆ. ಒಂದನೇದು ರಮಣ ಮಹರ್ಷಿಗಳು ಮತ್ತು 2ನೇದು ತಪಸ್ವಿ ಮಹಾರಾಜರ ಜೀವನ ಚರಿತ್ರೆ ಬಗ್ಗೆ, ಇನ್ನೊಂದು ಪಾಕಲ್ಪಾಡು ಗುರುಗಳ ಬಗ್ಗೆ ತಮ್ಮ ಜೀವನ ಚರಿತ್ರೆಯನ್ನ ಅವರು ಹಂಚ್ಕೊಂಡಿದ್ದಾರೆ. ಅದೇ ರೀತಿ ಈ ದಿನದಿಂದನೂ ಸಹ ನಮ್ಮ ಗುರುಗಳ ಪತ್ರಿಜಿಯವರ ಜೀವನ ಚರಿತ್ರೆ ಬಗ್ಗೆ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ಅದೇ ಒಂದು ಖುಷಿ. ಮತ್ತೆ ನಮ್ಮ PSSM ಝೂಮ್ ಅಷ್ಟೇ ಅಲ್ಲ, ಎಲ್ಲಾ ಝೂಮ್ಗಳಲ್ಲೂ ಅವರು ಸತತವಾಗಿ ಕ್ಲಾಸ್ಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರ ಜ್ಞಾನನ ನಮ್ ಜೊತೆ ಇವತ್ತು ಸಹ ಪತ್ರಿಜಿಯವರ ಜೀವನ ಚರಿತ್ರೆನ ಹಂಚ್ಕೊಳ್ಳೋದ್ರ ಮೂಲಕ ಅವರ ಜ್ಞಾನನೂ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಜ್ಞಾನನೂ ಹೆಚ್ಚು ಮಾಡ್ಕೋತಾರೆ. ನಮ್ಮ ಗುರುಗಳ ಬಗ್ಗೆ ಹೆಚ್ಚು ಇವತ್ತಿಂದ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೇಡಮ್ಗೆ PSSM ಝೂಮ್ಗೆ ಮೈಸೂರ್ಗೆ ನಮಸ್ಕಾರ ಮೇಡಮ್, ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ತೀರ್ಥ ಮೇಡಮ್. ನಿಮ್ಮೆಲ್ಲರ ಅಭಿಮಾನಕ್ಕೆ ಚಿರಋಣಿ ಅಷ್ಟೇ, ಇದಕ್ಕೇನು ಹೇಳಕ್ಕಾಗಲ್ಲ. ನಿಜವಾಗ್ಲೂನೆ ಅದೆಷ್ಟು ಜನ್ಮಗಳ ಪುಣ್ಯನೋ ಆ ಮಹಾನ್ ಗುರುವು ಡೈರೆಕ್ಟ್ ಆಗಿ ಅವ್ರ ಮುಂದಕ್ಕೆ ಕರ್ಸ್ಕೊಂಡ್ರು. ನಿಜವಾಗ್ಲೂ ಅವತ್ತು ಬಂದಿದ್ದ ದಿನ ಕೂಡ ನಮ್ಮ ಮನೆಯವ್ರ ಫ್ರೆಂಡ್ ಅದನ್ನೇ ಅಂದ್ರು, ಯಾವಾಗ್ಲೂ ಬೆಂಗಳೂರಲ್ಲಿ ಅವ್ರ ಬರ್ತ್ಡೇ ನಡೆಯಲ್ಲ ಅಣ್ಣ, ಈ ಸತಿ ಬೆಂಗಳೂರಲ್ಲಿ ನಡೀತದೆ, ದಯವಿಟ್ಟು ಫಸ್ಟ್ ಹೋಗಿ ನೀವು ಅಂತ ಅವ್ರೆಲ್ಲ ಒಂದು ಅದೆಷ್ಟು ಫೋನ್ ಮಾಡಿ ಅಲ್ಲಿಗೆ ಕಳ್ಸಿದ್ರು ಗೊತ್ತಿಲ್ಲ ಅವ್ರಿಗೆ ನಿಜವಾಗ್ಲೂ ಈ ಸಮಯದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳು ಅವರಿಗೆ. ಅಷ್ಟು ಅದ್ಭುತವಾದ ಒಂದು ಗುರುಗಳ ಹತ್ರಕ್ಕೆ ಹೋಗಿರೋ ದಿನ ಅದು. ನಿಮ್ ಬಾಯಲ್ಲಿ ಕೇಳ್ತಾ ಇದ್ರೆ ಇನ್ನೂ ತುಂಬಾ ಸಂತೋಷ ಆಗ್ತಾ ಇದೆ ತೀರ್ಥ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆಲ್ರೆಡಿ ನಾವು ಸಮಯ ಲೇಟ್ ಆಗಿದೆ, ಆದ್ರೆ ಗುರುಗಳ ಬಗ್ಗೆನೆ ಮಾತಾಡ್ತಾ ಇದ್ವಿ. ಮೊದಲನೇದಾಗಿ ಇಂಥ ಅದ್ಭುತವಾದ ಗುರು, ಆದಿಗುರು ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ ಇಂಥ ಸೌಭಾಗ್ಯನ ಈ ಭೂಮಿ ಮೇಲೆ ನಮ್ಗೆಲ್ಲಾರು ಸಿಗುವಂತ ಮಾಡಿರುವಂತಹ ಆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಗೆ ಹೃತ್ಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಎಲ್ಲ ಮೈಸೂರು PSSM ಈ ವೇದಿಕೆಯನ್ನ ಕೊಟ್ಟು ಇಷ್ಟು ಅದ್ಭುತವಾದ ಗುರುಗಳ ಬಗ್ಗೆ, ಗುರುಗಳ ಜೊತೆ ಪ್ರಯಾಣ ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ಗ್ರೂಪ್ ಮೆಂಬರ್ಸ್ಗೂ ಕೂಡ ಹೃತ್ಪೂರ್ವಕ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಅದೇ ತರಹ ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು ಮಾಸ್ಟರ್ಸ್. ಇವತ್ತು ನಿಜವಾಗ್ಲೂ ಒಂದು ಸುದಿನ ಅಂತಲೇ ಹೇಳ್ಬೋದು ನಾವು. ನಮ್ಮ ಒಂದು PMC ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಯಾವ ರೀತಿ ಸ್ಥಾಪನೆ ಆಯ್ತು, ಅದಕ್ಕೆ ಏನೇನು ಕಾರಣಗಳು, ಆ ಗುರುಮಾತೆ ಎಷ್ಟು ಅವ್ರ ಜೀವನನ ಬಿಟ್ಕೊಟ್ರಿ ಈ ಗುರುಗಳು ನಮ್ಮವರೆಗೂ ತಲುಪಿದ್ರು, ಯಾವ ತರ ಅವ್ರ ಜ್ಞಾನ ನಮ್ಮವರೆಗೂ ಬಂತು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಈ ಬುಕ್ಕಿನ ಮೂಲಕ ನಾವು ತಿಳ್ಕೊಳ್ಳೋಣ ಮಾಸ್ಟರ್. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂದ್ರೆ ಎಲ್ಲಾರ್ಗು ಇವಾಗ ಈಜಿಯಾಗಿ ಸಿಕ್ಕಿದೆಯಲ್ಲ, ಅದು ಕಷ್ಟ ನಷ್ಟಗಳು ಗೊತ್ತಿಲ್ವಲ್ಲ ನಮ್ಗೆ, ಅದಕ್ಕೆ ನಾವು ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ತಾ ಇದ್ವಿ. ಆದ್ರೆ ಇದನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಆ ಕುಟುಂಬ ಎಷ್ಟು ಅವರ ಜೀವನನ ಬಿಟ್ಕೊಟ್ರೆ ನಮ್ಗೆ ಇದು ಸಿಕ್ಕಿದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಇದನ್ನ ಕೇಳಿ ಅರ್ಥ ಮಾಡ್ಕೊಬೇಕು ಅನ್ನೋದೇ ಗುರುಗಳ ಒಂದು ಸಂಕಲ್ಪ ಆಗಿತ್ತು. ಅದಕ್ಕೆ ಅವರು ಸ್ವರ್ಣಾಮೃತಂ ಅನ್ನೋ ಸೀರಿಯಲ್ನು ಕೂಡ ಆ ಸಮಯದಲ್ಲಿ ಬಲವಂತವಾಗಿ ಮಾಡ್ತಾರೆ. ಯಾಕಂದ್ರೆ ಪತ್ರಿ ಮೇಡಮ್ಗೆ ಜಾಸ್ತಿ ಯಾರ ಹತ್ರ ಮಾತಾಡೋಕೆ ಇಷ್ಟ ಆಗಲ್ಲ, ಅವ್ರು ಯಾವಾಗ್ಲೂ TV ಮುಂದಕ್ಕೆ ಇದು ವಿಡಿಯೋಗಳ ಮುಂದಕ್ಕೆ ಬರೋದಿಲ್ಲ, ಕ್ಯಾಮ್ರಾ ಮುಂದೆ ಅಂದ್ರೇನೆ ಅವ್ರಿಗೆ ಭಯ. ಆ ಭಯ ಅನ್ನೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ.
ಯಾಕಂದ್ರೆ ಜಾಸ್ತಿ ಮಾತಾಡೋದು ಅವರ ನೇಚರ್ ಅಲ್ಲ. ಅವ್ರ ಅಭಿಪ್ರಾಯ ಕೂಡ ಅದಿರಲ್ಲ. ಅವ್ರಿಗೆ ಮಾತಂದ್ರೆ ಇಷ್ಟ ಇಲ್ಲ. ಆದಷ್ಟು ಮೌನವಾಗಿರ್ತಾರೆ, ಇನ್ನೊಬ್ರು ಹೇಳೋದನ್ನ ಕೇಳಿಸ್ಕೊಳ್ತಾರೆ. ಆದ್ರೆ ಅಂತ ಮಾತೇ ಆಡೋಕೆ ಇಷ್ಟ ಇಲ್ದಿರೋ ಅಂತ ಮೇಡಮ್ ಮಾತ್ರ ಇಲ್ಲ ಸ್ವರ್ಣಮ್ಮರ ಹತ್ರ ಮಾಡ್ಬೇಕು ನೀನು ಅಂತ ಹೇಳಿ ಬಲವಂತ ಮಾಡಿದಾಗ ಅವ್ರು ಅನ್ಕೊಂಡ್ರಂತೆ ಎಲ್ಲೋ ಒಂದ್ ಸ್ವಲ್ಪ ಎಪಿಸೋಡ್ಗಳಾಗ್ಬೋದು, ಏನೋ 1 ವಾರ 2 ವಾರ ಮಾಡ್ಬಿಟ್ಟು ನಾವ್ ಬಿಟ್ಕೊಡೋದಲ್ವಾ ಅನ್ಕೊಂಡು ಬಲವಂತ ಒಪ್ಕೊಂಡ್ರಂತೆ. ಆದ್ರೆ ಅದು ಸತತವಾಗಿ 100 ಎಪಿಸೋಡ್ಗಳು ಸ್ವರ್ಣಾಮೃತ ಬರುತ್ತೆ ಅಂತ ಮೇಡಮ್ ಅನ್ಕೊಂಡಿಲ್ಲ. ಅವ್ರನ್ನ ಇಂಟರ್ವ್ಯೂ ಮಾಡ್ದಂತ, ಅವ್ರ ಜೊತೆಗೆ ಸಪೋರ್ಟ್ ಮಾಡ್ದಂತ ಚಂದ್ರು ಶಾರಣೆ ಅಂತ ಪಿರಮಿಡ್ ವ್ಯಾಲಿಲಿ ಯಾರಿದ್ದಾರೋ ಆ ಚಂದ್ರಮೋಹನ್ ಅಂತ ಅವ್ರ ಹೆಸರು. ಆ ಚಂದ್ರಮೋಹನ್ ಕೂಡ ಅವ್ರು ಅನ್ಕೊಂಡಿರ್ಲಿಲ್ಲ 100 ಎಪಿಸೋಡ್ ಈ ಸ್ವರ್ಣಾಮೃತ ಬರುತ್ತೆ ಅಂತ. ಏನೋ ಚಿಕ್ಕದಾಗ ಅವರು ಇಬ್ರು ಪರಿಚಯ ಆಗ್ಬೋದು, ಅಲ್ಲಿಗ್ ಬಿಟ್ಕೊಡ್ಬೋದು ಅಂತಲೇ ಪ್ರತಿಯೊಬ್ರು ಅನ್ಕೊಂಡಿದ್ರು ಆ ಸಮಯದಲ್ಲಿ. ಆದ್ರೆ ಅದು ಸ್ಟಾರ್ಟ್ ಮಾಡಿದ ದಿನ ಕೂಡ ಕೃಷ್ಣ ಜನ್ಮಾಷ್ಟಮಿ ದಿನಾನೇ ಆ ಸ್ವರ್ಣಾಮೃತಂ ಸ್ಟಾರ್ಟ್ ಮಾಡ್ತಾರೆ ಮಾಸ್ಟರ್ಸ್. ಆವತ್ತೇ ಪತ್ರಿ ಸರ್ ಇಮಿಡಿಯೇಟ್ ಆಗಿ ಹೇಳಿ, ಇಲ್ಲ ಇವತ್ತಿಂದ ಸ್ವರ್ಣಾಮೃತಂ ಬರುತ್ತೆ, ನೀನ್ ರೆಡಿ ಆಗಿರು, ನೀನ್ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಹತ್ರ ಆ ಸ್ವರ್ಣಾಮೃತಂ ಸ್ಟಾರ್ಟ್ ಮಾಡಿಸ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ನಿಂತ ಹೋಗುತ್ತೆ, ಈ ಎಪಿಸೋಡ್ ಲಾಸ್ಟ್, ಈ ಎಪಿಸೋಡ್ ಲಾಸ್ಟ್, ಈ ಎಪಿಸೋಡ್ ಲಾಸ್ಟ್ ಅನ್ಕೊಂಡು ಕರೆಕ್ಟ್ ಆಗಿ ಬಂದಾಗ 100ನೇ ಎಪಿಸೋಡ್ಗೆ ಲಾಸ್ಟ್ ಮಾಡ್ಸಿದ್ರು. ಅಲ್ಲಿಗೆ ಕಂಪ್ಲೀಟ್ ಆಯ್ತು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಎಷ್ಟು ಕಷ್ಟಗಳು ಪಟ್ರೆ ಈ ಮೂವ್ಮೆಂಟ್ ನಮಗ್ ಸಿಕ್ಕಿದೆ ಅನ್ನೋದನ್ನ ಸಂಪೂರ್ಣವಾಗಿ ಅವರ ಜೀವನದಲ್ಲಿ ಆಗೋ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಹೇಳಿಸಿದ್ರು ಮೇಡಮ್ ಮಾತ್ರ. ಯಾಕಂದ್ರೆ ನಾನು ಆ 100 ಎಪಿಸೋಡ್ಗಳು ಕೇಳಿದ್ದೀನಿ ಮಾಸ್ಟರ್ಸ್. ಆ 100 ಎಪಿಸೋಡ್ಗಳ ಸಾರಾಂಶನೇ ಈ ಬುಕ್ ನಮ್ಮ ಕೈಗೆ ಬಂದಿರೋದು. ಯಾಕಂದ್ರೆ ಎಪಿಸೋಡ್ ಎಲ್ಲರಿಗೂ ಅರ್ಥ ಆಗಲ್ಲ ಅಂತ ಹೇಳಿ ಮತ್ತೆ ಈ ವಿಡಿಯೋಗಳು ಯಾರಿಗ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ಬುಕ್ಕಿನ ರೂಪ ಆದ್ರೆ ನಮಗೆ ಇವಾಗ ಎಷ್ಟೋ ಗುರುಗಳ್ದು ನಾವೇನು ತಿಳ್ಕೊಳ್ತಾ ಇದ್ವೋ ಅದೇ ತರ ನಮ್ಮ ಇದು ಗುರು ಅನ್ನೋದಕ್ಕಿಂತ ಗುರು ಮಾತೆದೇ ಜಾಸ್ತಿ ಇದೆ ಇದ್ರಲ್ಲಿ. ಯಾಕಂದ್ರೆ ಆ ಮಾತೆ ನಮಗೋಸ್ಕರ ಎಷ್ಟು ಜೀವನಾನ ಬಿಟ್ಕೊಟ್ರೆ ನಾವ್ ಇವತ್ತು ಈ ತರ ಕೂತ್ಕೊಂಡು ಇದ್ರಲ್ಲಿ ಮಾತಾಡ್ತಾ ಇದ್ವಿ ಅಂತಂದ್ರೆ ಆ ತಾಯಿ ನಮಗೋಸ್ಕರ ಇವತ್ತಿಗೂ ಓದಾಡ್ತಾ ಇದಾರೆ ಮಾಸ್ಟರ್ಸ್. ಆವತ್ತೇ ಅಲ್ಲ, ಇವತ್ತಿಗೂ ಕೂಡ ಅವರು ಅಂತ ಮಹಾನ್ ಗುರುನ ಬಿಟ್ಕೊಟ್ಟು ಅವ್ರಿಲ್ದೇ ಇದ್ರೆ ಕೂಡ ಅವರ ಕೊಟ್ಟಿರೋಂತ ಮಕ್ಳು, ಅವರು ಸೃಷ್ಟಿಸಿರೋ ಅಂತ ಮಕ್ಳು ಇವ್ರು. ಈ ಮಕ್ಳು ಎಲ್ಲೂ ತಪ್ಪು ದಾರಿಗೆ ಹೋಗ್ಬಾರ್ದು, ತಪ್ಪು ಹೆಜ್ಜೆ ಹಾಕ್ಬಾರ್ದು ಅಂತ ಆ ತಾಯಿ ಪ್ರತಿ ಸಾರಿ ಕೂಡ ಅವರು ಒಂದು ಇಂಟರ್ವ್ಯೂ ಕೊಟ್ರೆ ಪ್ರತಿ ಸಾರಿ ಕೂಡ ಅವ್ರಿಗೆ ದುಃಖನೇ ಬರುತ್ತೆ. ಯಾಕೆ ಎಲ್ಲಾ ಕಡೆ ಓಡ್ತಾ ಇದ್ದೀರಾ, ಪತ್ರಿಜಿ ಏನು ಹೇಳಿಲ್ಲ ನಿಮಗೆ, ಪತ್ರಿಜಿ ಹೇಳಿದ್ರೆ ಬರೀ ಆನಾಪಾನಸತಿ ಧ್ಯಾನ ಅದು ಒಂದೇ ಮಾಡಿ ನಿಮ್ಗೆಲ್ಲ ಸಿಗುತ್ತೆ, ನಿಮ್ಗೆ ಏನೇನ್ ಬೇಕೋ ನೀವೇ ಸಂಪಾದನೆ ಮಾಡ್ಕೊಬೇಕು, ಯಾರು ನಿಮ್ಗೇನು ಕೊಡೋಕ್ಕಾಗಲ್ಲ, ಯಾಕೆ ಎಲ್ಲಾ ಕಡೆ ಓಡ್ತಾ ಇದ್ದೀರಾ, ದಯವಿಟ್ಟು ಓಡ್ಬೇಡಿ ಅಂತ ಪ್ರತಿ ಸಾರಿ ಕಣ್ಣಲ್ಲಿ ನೀರ್ ಹಾಕೊಂಡು ಹೇಳೋರು. ಆದ್ರೆ ಮಾಸ್ಟರ್ಸ್ ಇವತ್ತು ಯಾಕಂದ್ರೆ ಅವ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅವ್ರೀಗ ರೀಸೆಂಟ್ ಆಗಿ ಮೊನ್ನೆ ನಡೀತಲ್ಲ ಸ್ಮೃತಿ ಸ್ಮರಣೋತ್ಸವ ದಿನ ಕಡ್ತಾಲಲ್ಲಿ ತೆಲುಗಲ್ಲಿ ಮಾತಾಡಿದ್ರದು. ಕನ್ನಡ ಆಗಿದ್ರೆ ನಾನು ಗ್ರೂಪ್ಗೆ ಕಳ್ಸಿ ಶೇರ್ ಮಾಡಕ್ ಹೇಳ್ತಿದ್ದೆ. ಅದು ತೆಲುಗಲ್ಲಿ ಮಾತಾಡಿರೋದ್ರಿಂದ ಅದು ಒಂದು ಚಿಕ್ಕ ವಿಡಿಯೋ ಮೇಡಮ್ ಮಾತ್ರನೇ ಕೇಳಿದ್ನಿ, ಇನ್ನು ಅವ್ರ ಮಕ್ಕಳು ಅವರೆಲ್ಲ ಮಾತಾಡಿರೋವೆಲ್ಲ ಇದಾವೆ ಇಂಪಾರ್ಟೆಂಟ್ ವಿಷಯಗಳು. ಆದ್ರೆ ಮೊನ್ನೆ ಮೇಡಮ್ ಮಾತಾಡಿದ ಅರ್ಧ ಗಂಟೆ ಎಷ್ಟು ಒಂದು ಕಠಿಣವಾಗಿ ಮಾತಾಡಿದ್ರು ಅಂದ್ರೆ ಅವ್ರ ಬಾಯಲ್ಲಿ ಅಷ್ಟು ಕಠಿಣವಾದ ಶಬ್ದಗಳು ಹೇಳ್ಬೇಕು ಅಂದ್ರೆ ನನ್ನ ಪ್ರಕಾರ ನಾನು ಬಂದೆ 4.5 ವರ್ಷ ಆಗ್ತಾ ಇದೆ. ಇಷ್ಟು ವಿಡಿಯೋಗಳಲ್ಲಿ ಯಾವತ್ತೂ ಅವ್ರು ಅಷ್ಟು ಕಠಿಣವಾಗಿ ಮಾತಾಡಿದ್ದೇ ಇಲ್ಲ ಮಾಸ್ಟರ್ಸ್. ತುಂಬಾ ಮೃದುವಾಗಿ ತುಂಬಾ ದುಃಖದಿಂದ ಹೇಳೋರು. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಸಂಸಾರದಲ್ಲಿ ಸಂಸಾರನ ಬಿಟ್ಟು ಹೋಗ್ಬೇಡಿ, ಕರ್ತವ್ಯಗಳನ್ನ ನಿರ್ವರ್ತಿಸಿ ಮಕ್ಕಳನ್ನ ನೋಡ್ಕೊಳ್ಳಿ ಸರಿಯಾಗಿ. ಯಾರು ಕೂಡ ಕೆಲ್ಸ ಇಲ್ದ್ರೇನೆ ನಾವೇನೋ ಸೊಸೈಟಿನ ಉದ್ಧಾರ ಮಾಡ್ತೀವಿ ಅಂದ್ರೆ ಆಗಲ್ಲ. ನಿಮ್ಮ ಕರ್ತವ್ಯ ಮಾಡ್ಕೊಂಡು, ಯಾಕಂದ್ರೆ ನನ್ನ ಕಣ್ಣು ಮುಂದೆ ನಡೆದಿದ್ದ ಒಂದು ಘಟನೆ ಮಾಸ್ಟರ್ಸ್. ನಾನು ಫಸ್ಟ್ ಟೈಮ್ ಪತ್ರಿ ಮೇಡಮ್ ನೋಡಿದಾಗ ವ್ಯಾಲಿಗೆ ಹೋಗಿ ಮೊದಲ ದಿನ ಸಾರ್ನ ಮಾತಾಡ್ಸಿದ್ದೆ. ಮಾತು ಸಾರ್ ಹತ್ರ ನಂದು ಏನಿರ್ಲಿಲ್ಲ ಹೇಳ್ಬೇಕಂದ್ರೆ. ಆಕ್ಚುಲಿ ಅವತ್ತು ಅವ್ರು ಸಿಗ್ತಾರೆ ಇಲ್ವ ಅನ್ನೋ ತರ ಹೋದ್ರೆ ಕೂಡ ಊಟ ಬಡ್ಸೋ ಕಡೆ ಒಂದ್ಸತಿ ಸಿಕ್ಕಿದ್ರು. ಆಗ ನಾನೇ ಮಾತಾಡಿಸ್ದೆ. ಅಷ್ಟೊತ್ತಿಗೆ 3 ಸತಿ ನನಗೆ ಅವ್ರ ಹತ್ರ ಊಟ ತಗೊಳ್ಳೋ ಪ್ರಸಾದ ತಗೊಳ್ಳೋ ಅಂತ ಭಾಗ್ಯ ಸಿಕ್ಕಿರ್ಲಿಲ್ಲ. ಅದು 3ನೇ ಸತಿ ಸಿಕ್ತು. ಆಗ ನಾನೇ ಗುರುಗಳ ಹತ್ರ ಅಂದೆ, ಸಾರ್ ಇದು 2 ಸತಿ ಮಿಸ್ ಆಯ್ತು, 3ನೇ ಸತಿ ನಿಮ್ ಕೈಯಿಂದ ಪ್ರಸಾದ ಸಿಗ್ತಾ ಇದೆ, ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿದಾಗ ಸುಮ್ನೆ ಈ ಮುಖ ನೋಡ್ಬಿಟ್ಟು ಹ್ಞೂ ಅಂತ ಅಂದ್ರೆ ಅಷ್ಟೇ, ನೀನೇನು ಮಾತಾಡಿಲ್ಲ ಅವ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಆ ರಾತ್ರಿ ಅಲ್ಲೇ ಇರೋಂತ ಪರಿಸ್ಥಿತಿ ಬಂತು ವ್ಯಾಲಿಯಲ್ಲಿ. ಮಾರನೇ ದಿನ ಮೇಡಮ್ ಅನ್ನ ಪರಿಚಯ ಮಾಡಿಸೋದು ಪದ್ಮಲತಾ ಮೇಡಮ್ ಇದ್ರು, ಮತ್ತೆ ತ್ರಿವೇಣಿ ಮೇಡಮ್ ಇವರೆಲ್ಲರೂ ಸೇರಿ
ಮೇಡಮ್ ಹತ್ರ ಮಾತಾಡುವಂತೆ ಬೆಳಗ್ಗೆನೆ ಎದ್ದು ಹೋದ್ವಿ. ಯಾಕಂದ್ರೆ ಮೇಡಮ್ ಮಾತಾಡ್ಸಿ ನಾವು ಹೊರಡೋ ಪ್ರಯತ್ನದಲ್ಲಿದ್ವಿ. ಬೆಳಗ್ಗೆ ಎದ್ದು ಬ್ರಷ್ ಆಗ್ಬಿಟ್ಟು ಹೋದ್ರೆ ಮೇಡಮ್ ಹತ್ರ ಹೋದ್ರೆ ಸರಿ ನಮಸ್ಕಾರ ಮಾಡಿದ್ವಿ, ಎಲ್ಲಾರ್ಗು ಚೆನ್ನಾಗಿ ಮಾತಾಡಿದ್ರು, ಎಲ್ಲಾ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಎಲ್ಲಾ ಕೇಳಿಸ್ಕೊಂಡು ಆಚೆ ಬರುವಾಗ ಯಾರೋ ಒಬ್ರು ಬಂದ್ಬಿಟ್ಟು ಮಕ್ಳ ಬರ್ತ್ಡೇಗೆ ಅಂತ ಇದ್ದಿದ್ ದುಡ್ಡು ಅದನ್ನ ಸ್ವಲ್ಪ ಇಲ್ಲಿ ಯಾವ್ದಕ್ಕಾರ ಸೇವೆಗೆ ಕೊಡ್ತೀವಿ ಮೇಡಮ್ ಅಂತ ಕೈ ಕೊಟ್ರು. ಮೇಡಮ್ ಕೈಗೆ ನನ್ ಕಣ್ ಮುಂದೆ ನಡೆದಿರೋ ಘಟನೆ ಮಾಸ್ಟರ್ಸ್. ಅವ್ರು ಏನ್ ಹೇಳಿದ್ರು ಗೊತ್ತಾ, ಅವ್ರು ಯಾಕಂದ್ರೆ ಅವ್ರನ್ನ ನೋಡ್ದಾಗ್ಲೇ ಅರ್ಥ ಆಯ್ತು ಅಷ್ಟು ಇರೋ ಅಂತ ಕುಟುಂಬ ಕೂಡ ಅಲ್ಲ ಅವ್ರು. ಆದ್ರೆ ಮಕ್ಕಳ ಬರ್ತ್ಡೇನು ಕೂಡ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳನ್ನ ಸಮಾಧಾನ ಮಾಡಿಸಿ ಅವ್ರಿಗೇನೋ ಸ್ವಲ್ಪ ಕೊಡಿಸಿ ಸ್ವಲ್ಪ ತಂದು ಇಲ್ಲಿ ಪಿರಮಿಡ್ ಕೊಡ್ಬೇಕು, ಅಮ್ಮನ ಹತ್ರ ಕೊಡ್ಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಅವ್ರು ತಂದು ಕೊಟ್ರು. ಮೇಡಮ್ ಇಮಿಡಿಯೇಟ್ ಆಗಿ ಹೇಳಿದ್ರು, ಅಮ್ಮ ನೀವು ಫಸ್ಟ್ ಮಕ್ಕಳಿಗೆ ಏನ್ ಬೇಕೋ ಎಲ್ಲಾ ಕೊಡಿಸಿ, ಮಕ್ಕಳ ಜೀವನ ಮತ್ತೆ ತಿರುಗಿ ಅವ್ರಿಗೆ ಬರಲ್ಲ. ನಿಮ್ಮ ಕುಟುಂಬ ಕರ್ತವ್ಯಗಳು ನೋಡ್ಕೊಂಡು ಕುಟುಂಬದ ಬಾಧ್ಯತೆಗಳು ನೋಡ್ಕೊಂಡು ಆ ಜವಾಬ್ದಾರಿಗೆಲ್ಲ ಏನೇನ್ ಬೇಕೋ ಎಲ್ಲ ತಗೊಂಡು ನಿಮ್ಗಾಗಿ ಮಿಕ್ಕಿದ್ರೆ ನೀವು ಮಕ್ಕಳಿಗೆ ಏನೂ ಇಲ್ದ್ರಂಗ್ ಮಾಡ್ಬಿಟ್ಟು ಅವ್ರಿಗೆ ಬೇಕಾದ ಆಸೆಗಳನ್ನೆಲ್ಲ ನಿರಾಸೆ ಮಾಡ್ಬಿಟ್ಟು ನೀವು ಮನೇಲಿ ಕಷ್ಟಪಟ್ಟು ತಂದು ಯಾವ ಸೇವೆಗೂ ಕೊಡ್ಬೇಕು ಅಂತ ಹೇಳಿಲ್ಲ. ದಯವಿಟ್ಟು ಮಕ್ಕಳಿಗೆ ಏನಾದ್ರು ಬೇಕಾದ್ರೆ ಕೊಡ್ಸಿ ತಗೊಂಡೋಗಿ ಇದನ್ನ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲಮ್ಮ ಪರವಾಗಿಲ್ಲ, ಬರ್ತ್ಡೇ ಆಗೋಗಿದೆ, ಕೊಡ್ಸಿದ್ವಿ ನಾವು, ಪರವಾಗಿಲ್ಲಮ್ಮ ಈ ಸತಿಗೆ ಇದಿರ್ಲಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಅವಾಗ ಕೂಡ ಹೇಳಿದ್ರು, ಯಾರು ಕೂಡ ಆಗ್ಲಿ ಆ ತರ ಮಕ್ಕಳನ್ನ ನಿರಾಸೆ ಮಾಡಿಸಿ ಯಾವ ಸೇವೆಯನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ. ಕುಟುಂಬ ಬಾಧ್ಯತೆ ಫಸ್ಟ್ ನೋಡಿ, ಕುಟುಂಬ ಕರ್ತವ್ಯಗಳನ್ನ ಫಸ್ಟ್ ನೋಡಿ. ನಿಜವಾಗ್ಲೂ ಅವತ್ತು ಅವ್ರ ಮುಖ ನೋಡ್ತಾ ಇದ್ರೆ ಒಂದು ತಾಯಿ ಒಂದು ಮಕ್ಳಿಗೆ ಹೋದ್ರೆ ಹೆಂಗೆ ಅವ್ರನ್ನ ಆ ಸಂಸ್ಕಾರಗಳು ಹೇಳ್ಕೊಡ್ತಾರೆ, ಮನೆ ಬಿಡ್ಬೇಡಮ್ಮ, ಮನೆ ಸಂಸಾರ ನೋಡ್ಕೊ, ಏನೇ ಕಷ್ಟ ಇರ್ಲಿ ಮನೇಲಿರೋ ಅಂತಾರಲ್ಲ, ಆ ರೀತಿ ಅವರು ಸಮಾಧಾನ ಮಾಡಿ ಕಳ್ಸಿದ್ರು ಮಾಸ್ಟರ್ಸ್. ಅವತ್ತು ಆ ತಾಯಿ ಅದೇ ತರ ಪ್ರತಿ ಒಂದು ಸಲ ಕೂಡ ಅವ್ರು ಎಲ್ಲಿ ಏನ್ ಪ್ರೋಗ್ರಾಮ್ ನಡೆದು ಕೂಡ ಅವ್ರ ವಿಡಿಯೋ ಬಂದೇ ಬರ್ತದೆ. ಅವ್ರ ಹತ್ರ ಮೆಸೇಜ್ ತಗೊಂಡಾಗ ಪ್ರತಿ ವಿಡಿಯೋ ಕೂಡ ಸಾರು ಬಾಡಿ ವೆಕೇಟ್ ಮಾಡದಾಗ್ಲಿಂದ ಕೂಡ ಇವತ್ತಿನವರೆಗೂ ಪ್ರತಿ ವಿಡಿಯೋದಲ್ಲಿ ಅವ್ರಿಗೆ ಮಾತಾಡುವಾಗ ಪ್ರತಿ ಸಾರಿ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಒಂದಂತ ಮಹಾ ಗುರುಗಳನ್ನ ಅವ್ರ ಜೊತೆಗಿಲ್ಲ ಅನ್ನೋ ನೋವು ಒಂದು ಕಡೆ ಇದೆ ಅವ್ರಿಗೆ. ಅವ್ರು ಇನ್ನು ಬಿಟ್ಕೊಡಕ್ಕೆ ಈಗೀಗ ಬಂದಿದ್ದಾರೆ ಆಚೆಗೆ. ಹೇಳ್ಬೇಕು ಅಂತಂದ್ರೆ 4 ವರ್ಷ 3 ವರ್ಷ ಅವ್ರಿಗೆ ಆಚೆ ಬರೋಕೆ ಆಗಿರ್ಲಿಲ್ಲ. ಅದೊಂದು ನಾವು ಒಂದು ಕಡೆಗಾದ್ರೆ, ಮತ್ತೆ ನಮ್ಮ ಪಿರಮಿಡ್ ಮಾಸ್ಟರ್ಸು ಹೋಗ್ತಾ ಇರೋ ದಾರಿಗಳು, ಇಲ್ಲಿ ಏನೋ ಈ ಚಕ್ರಾಸ್ ಆಕ್ಟಿವೇಶನ್ ಅಂತೆ, ಆ ತಡೆ ಓಪನ್ ಅಂತೆ, ಇನ್ನೇನೋ ಮಾಡಿಸ್ತಾರಂತೆ, ಈ ಹೀಲಿಂಗ್ ಮೆಡಿಟೇಷನ್ಗಳಂತೆ, ಆ ಮೆಡಿಟೇಷನ್ ಈ ಮೆಡಿಟೇಷನ್ ಅಂತ ಹೆಸರುಗಳು ಇಟ್ಕೊಂಡು ಎಲ್ಲಾರ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಡೈವರ್ಟ್ ಆಗ್ಬೇಡಿ. ಪತ್ರಿ ಸರ್ ಇಷ್ಟು ವರ್ಷಗಳ 40 ವರ್ಷಗಳಲ್ಲಿ ಒಂದು ದಿನ ಕೂಡ ಬೇರೆ ಧ್ಯಾನದ ಬಗ್ಗೆ ಅವ್ರು ಹೇಳಿಲ್ಲ. ಅವ್ರು ಹೇಳಿರೋದು ಒಂದೇ ಒಂದು ಧ್ಯಾನ, ದಯವಿಟ್ಟು ಆನಾಪಾನಸತಿ ಅಷ್ಟೇ ಮಾಡಿ. ನೀವು ಕುಟುಂಬನ ಫಸ್ಟ್ ನೋಡಿ. ಕುಟುಂಬನ ಬಿಟ್ಟು ಎಲ್ಲಿ ಓಡೋಗ್ತಾರೆ ಹೆಣ್ಮಕ್ಳು? ನೀವು ಕುಟುಂಬದ ಜವಾಬ್ದಾರಿ ಬಿಟ್ಬಿಟ್ರೆ ಯಾರು ನೋಡ್ಕೊಳ್ತಾರೆ ಅಲ್ಲಿ? ಅದು ನಿಮ್ಮ ಕರ್ತವ್ಯ ಅಲ್ವಾ? ಕುಟುಂಬ ಬಿಟ್ಟು ಓಡ್ ಬರ್ಬೇಡಿ. ಕುಟುಂಬದ ಕರ್ತವ್ಯಗಳು ಮುಗಿಸಿ ನಿಮ್ಮ ಸಮಯ ಅಲ್ಲಿ ಕೊಟ್ಟು ಮಿಕ್ಕಿದ ಸಮಯ ನಿಲ್ಲು ಕೊಡಿ. ಮತ್ತೆ ಕೆಲ್ಸಕ್ಕೊಳಗ್ ಹೋಗೋರ್ನ ಅವ್ರು ಮೊದ್ಲಿಂದಾನು ಕೂಡ ಸಾರ್ ಇದ್ದಾಗ್ಲೂ ಕೂಡ ಶಾಲಿನಿ ಮೇಡಮ್ ಅವರೆಲ್ಲ ಚಿಕ್ಕ ಮಕ್ಳಲ್ಲೇ ಅವ್ರು ಕೆಲ್ಸ ಬಿಟ್ಟು ನಾವು ಇಲ್ಲ ಪಿರಮಿಡಲ್ಲಿ ಇದ್ಬಿಟ್ಟು ನಾವು ಓದ್ಕೊಳ್ಳೋಕೋದು ಬೇಡ, ನಮ್ಗೆ ಧ್ಯಾನ ಸಿಕ್ಕಿದೆ, ನಾವು ಧ್ಯಾನ ಮಾಡ್ಕೊಂಡು ಇಲ್ಲೇ ಸೇವೆ ಮಾಡ್ತೀವಿ ಅಂತ ನಿಂತೋಗಿದ್ರು. ಆ ಸಮಯದಲ್ಲಿ ಮಕ್ಕಳಿಗೆಲ್ಲ ಬುದ್ಧಿ ಹೇಳಿ ಅವ್ರ ತಂದೆ ತಾಯಿಗಳನ್ನ ಕರೆಸಿ, ಇಲ್ಲ ಹಂಗಲ್ಲಮ್ಮ, ನೀನು ಓದಿದ್ರೆ ಎಜುಕೇಶನ್ ಫಸ್ಟ್ ಮುಖ್ಯ, ನಿನ್ನ ಫೌಂಡೇಶನ್ ಇರ್ಬೇಕು, ನೀನ್ ಇದ್ರೇನೆ ನೆಕ್ಸ್ಟ್ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಕ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಒಂದು ಡಿಗ್ರಿಗಳು ಮಾಡಿ ಇವತ್ತು ಅವರು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇದಾರೆ ಅಂತಂದ್ರೆ ಅದು ಪತ್ರಿ ಮೇಡಮ್ ಒಂದು ಸಲಹೆ, ಅವರ ಒಂದು ಸಜೆಷನ್ ಮಾಸ್ಟರ್ಸ್. ಯಾರನ್ನ ಅವ್ರು ಫೈಮಾ ಟೀಮ್ ಅಂತಂದ್ರೆ ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ರು ಅಂತಂದ್ರೆ, ಗಂಡ್ಮಕ್ಳು ಹೆಣ್ಮಕ್ಳಾದ್ರೆ 6 ಗಂಟೆ ಮೇಲಾದ್ರೆ ಮತ್ತೆ ಮಕ್ಳು ಯಾರು ಹೊರಗಡೆ ಇರಂಗಿಲ್ಲ, ಎಲ್ಲಾರು ಬಂದು ಅವ್ರ ರೂಮ್ಗಳಲ್ಲಿ ಇರ್ಬೇಕು. ಫೈಮಾ ಟೀಮ್ ಅನ್ನು ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಅಷ್ಟು ಕ್ರಮಬದ್ಧವಾಗಿ ನಡೆಸ್ತಾ ಇದ್ದಾರೆ ಅವರು. ಇಷ್ಟು ವಿಷಯಗಳು ಅವರು ನೋಡ್ಕೊಂಡು ನಮ್ಮ ಬಗ್ಗೆ ಇವತ್ತು ಕೂಡ ಮೊನ್ನೆ ಕಡ್ತಾಲಲ್ಲಿ ಮಾತಾಡಿದ ಮಾತುಗಳು ನಾನು ಆಲ್ರೆಡಿ ಅಲ್ಗೂ ಸಾರ ಕಳಿಸ್ದೆ, ಯಾಕಂದ್ರೆ ಅವ್ರು ತೆಲುಗು ಬರುತ್ತೆ ಅಂತ ಹೇಳಿ ಅವ್ರು ಕಳಿಸ್ದೆ. ಯಾಕಂದ್ರೆ ಅವ್ರು ಪ್ರತಿದಿನ ಬೆಳಗ್ಗೆ ಹೇಳ್ತಾರಂತ ಒಳ್ಳೆ ಮಾತುಗಳು, ಅದವ್ರು ಕವರ್ ಮಾಡ್ತಾರೆ ಅಂತ ಹೇಳಿ ಅವ್ರು ಕಳ್ಸಿದ್ದು. ಅವ್ರಿಗೆ ನೋಡೋಕ್ ಟೈಮ್ ಇರಲ್ಲ ಅಂತ ಅವ್ರಿಗೆ ಹೇಗ್ ಹೇಳಿದ್ರು ಅಂತಂದ್ರೆ ನಿಜವಾಗ್ಲೂ ಮಸ್ತ್ ತುಂಬಾ ಕಠಿಣವಾಗಿ ಹೇಳಿದ್ರು. ಸಾರ್ ಹೋದ್ಮೇಲೆ ಸಾರ್ ಹೆಸರು ಹೇಳ್ಕೊಂಡು ಯಾರು ಗುರು ಭಕ್ತಿಗಿನ್ನ ಎಲ್ಲಾರು ಗುರುಗಳಾಗ್ಬೇಕು ಅನ್ನೋ ಪದವಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಯಾರು ಗುರುಗಳ ಮೇಲೆ ಪ್ರೀತಿ ಅನ್ನೋ ತರ ಬರೀ ನಾಟಕ ನಡೀತಾ ಇದೆ ಇಲ್ಲಿ. ಅವ್ರ ನಾಟಕ ನೋಡಿ ನೀವು ಆ ಕ್ಲಾಸ್ ಚೆನ್ನಾಗಿದೆ, ಈ ಕ್ಲಾಸ್ ಚೆನ್ನಾಗಿದೆ, ಈ ಕ್ಲಾಸ್ ಚೆನ್ನಾಗಿದೆ ಅಂತ ಬರೀ ಓಡ್ತಾನೆ ಇದ್ರೆ ನೀವು ಸಾಧನೆ ಯಾವಾಗ ಮಾಡ್ತೀರಾ?
ನೀವ್ ಯಾವಾಗ ಎನ್ಲೈಟ್ಮೆಂಟ್ ಆಗ್ತೀರಾ? ಬರೀ ಕೇಳ್ತಾನೆ ಇದ್ರೆ ಅದನ್ನ ಮನನ ಯಾವಾಗ ಮಾಡ್ತೀರಾ? ಅದನ್ನ ಆಚರಣೆ ಯಾವಾಗ ಮಾಡ್ತೀರಾ? ಅದನ್ನ ಅನುಭವ ಯಾವಾಗ ಪಡ್ಕೊಳ್ತೀರಾ? ಅನುಭೂತಿನ ಯಾವಾಗ ತಗೊಳ್ತೀರಾ? ಅದ್ರಿಂದ ಹೆಂಗಿರ್ಬೇಕು ನಾವು ಜೀವನದಲ್ಲಿ ಅಂತ ಯಾವಾಗ ತಿಳ್ಕೊಳ್ತೀರಾ ನೀವು? ನಿಮ್ಮ ಸಾಧನೆನೇ ಇಲ್ವಲ್ಲ, ಬರೀ ಕ್ಲಾಸ್ಗಳು ಕೇಳೋದು 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 ಇದೇ ಓಡ್ತಾ ಇದ್ರ ನೀವು. ಎಷ್ಟು ಸತಿ ಓಡ್ತೀರಾ? ಎಲ್ಲಿಗೆ ಓಡ್ತೀರಾ? ಆದ್ರೆ ಅವ್ರು ಹೇಳಿದ ಮಾತು ಲಾಸ್ಟ್ಗೆ, ನೀವ್ ಎಷ್ಟು ಕ್ಲಾಸ್ಗಳು ಕೇಳಿದ್ರೆ ಕೂಡ ನಿಮ್ಗೆ, ಯಾಕಂದ್ರೆ ಇವಾಗ ಗುರುಗಳು ಮಾತಾಡ್ಲಿಲ್ಲ, ಗುರುಗಳ ವಿಡಿಯೋಗಳಿಲ್ಲ, ನಮಗೆ ಗುರುಗಳ ಜ್ಞಾನ ಇಲ್ಲ ಅಂದಿದ್ರೆ ಯಾರೋ ಸ್ವಲ್ಪ ಜನ ಅವ್ರ ಜೊತೆ ಇದ್ರಪ್ಪ, ಅವ್ರ ಮಾತನ್ನ ಅವ್ರ ಜ್ಞಾನ ಇವ್ರ ಹತ್ರ ಇದೆ ಕೇಳಿಸ್ಕೊಬೋದು ಅನ್ಬೋದು. ಆದ್ರೆ ಪತ್ರಿ ಸಾರ್ದು ಈಗ ಯಾಕಂದ್ರೆ ಟೆಕ್ನಿಕಲ್ ಎಷ್ಟೋ ಇಂಪ್ರೂವ್ ಆಗಿದೆ ಮಾಸ್ಟರ್ಸ್. ನಾವು ಭಾಷೆನ ನಾವು ಬೇಕಾದ್ರೆ ಯಾವ ಭಾಷೆ ನಮಗ್ ಬೇಕಾದಂಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಎಷ್ಟೋ ಮಕ್ಳು ಇವಾಗ ನೋಡುವಂತ ಅವಕಾಶಗಳು ನಮಗ್ ಸಿಕ್ಕಿದೆ. ಆ ಅವಕಾಶಗಳೆಲ್ಲ ಉಪಯೋಗಿಸ್ಕೊಂಡು ನಾವು ಬೇಕಾದ್ರೆ ನೋಡ್ಬೋದು. ನಿಮಗೆ ಒರಿಜಿನಲ್ ಜ್ಞಾನ ಇರುವಾಗ ಮತ್ತೆ ಅದನ್ನ ಶೇರ್ ಮಾಡುವಾಗ, ನಾನು ಕೂಡ ಆಗ್ಲಿ ಮಾಸ್ಟರ್ ಪತ್ರಿ ಸಾರ್ ಹೇಳಿರೋ ಮಾತ್ರ ನಾನು ಅವ್ರ ಜ್ಞಾನ ನಾನು ಹೇಳ್ತೀನಿ, ಆದ್ರೂ ಕೂಡ 100% ನಾನು ಕೊಡೋಕ್ ಆಗಲ್ಲ ನಿಮ್ಗೆ. ಯಾವಾಗ್ಲೂ ಕೂಡ ಅವ್ರು ಹೇಳಿರೋ ಮಾತುಗಳಲ್ಲಿ ಎಲ್ಲೋ ಒಂದು 50% ನಾನು ಕೊಡ್ಬೋದು. ಅವ್ರು ಹಿಂಗ್ ಹೇಳಿದ್ರು, ಮೇಡಮ್ ಹಿಂಗ್ ಹೇಳಿದ್ರು, ಸಾರ್ ಹಿಂಗ್ ಹೇಳಿದ್ರು ಅಂತ. ಆದ್ರೆ ಅದೇ ಹೇಳಿದ್ರೆ ಓಕೆ, ಆ 50% ಕೂಡ ಅವ್ರು ಹೇಳಿರೋ ಮಾತೆ ಹೇಳಿದ್ರೆ ಅದು ಒಂದುವರೆಗೂ ಓಕೆ, ಅವ್ರ ದಾರಿಲೇ ಕರ್ಕೊಂಡು ಹೋಗ್ತಾರೆ ಅನ್ಬೋದು. ಅದನ್ನ ಬಿಟ್ಟು ಇನ್ ಇವ್ರದೇ ಸಪರೇಟ್ ಜ್ಞಾನ, ಇವ್ರದೇ ಏನೋ ತಿಳುವಳಿಕೆ, ಇವ್ರದೇ ಜ್ಞಾನ ತಿಳ್ಕೊಂಡು ಇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ಒಳ್ಳೇದು, ಈ ಸಂಕಲ್ಪ ಒಳ್ಳೇದಾಗುತ್ತೆ, ಈ ಸಂಕಲ್ಪ ಒಳ್ಳೇದಾಗುತ್ತೆ, ಇನ್ನೇನೋ ಮಾಡಿದ್ರೆ ಒಳ್ಳೇದಾಗುತ್ತೆ, ಏನೇನೋ ಈಗ ನಮ್ಗೆ ಗೊತ್ತಾಗ್ತದೆ ಮಾಸ್ಟರ್ಸ್. ಏನೋ ಫುಲ್ ವಿವರಿಸೋ ಅವಶ್ಯಕತೆನೇ ಇಲ್ಲ ನಮ್ಗೆ. ಎಷ್ಟು ಕ್ಲಾಸ್ಗಳು ನಡೀತಿದೆ, ಯಾವ್ಯಾವ ರೀತಿ ಹೆಸರುಗಳು ಇಟ್ಕೊಂಡಿದ್ದಾರೆ, ಯಾವ ತರ ಡೈವರ್ಟ್ ಆಗ್ತಾ ಇದೀವಿ, ಇದನ್ನೆಲ್ಲ ನೋಡಿ ಅವ್ರು ಎಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡಿ ಎಲ್ಲಾರು ಕೂಡ ಇವಾಗ ಇವ್ರು ಯಾಕಂದ್ರೆ ಗುರು ಶಿಷ್ಯನ್ ತಯಾರು ಮಾಡಿಲ್ಲ, ಅವ್ರೆಲ್ಲಾರ್ನು ಮಾಸ್ಟರ್ಗಳನ್ನ ರೆಡಿ ಮಾಡಿದ್ರು. ಎಲ್ಲಾರು ಗುರುಗಳು ಆಗ್ಬೇಕು ಅನ್ನೋದು ಅವ್ರ ಆಸೆ. ಆದ್ರೆ ಅವನ್ನೇ ಪಕ್ಕಕ್ಕಿಟ್ಟು ಗುರುಗಳಾಗ್ತೀವಿ ಅನ್ನೋ ದಾರಿಲಿ ಹೋಗ್ತಾ ಇದ್ದೀರಲ್ಲ, ನೀವ್ ಯಾವಾಗ ನಿಮ್ಮನ್ನ ನೀವು ತಿಳ್ಕೊಳ್ತೀರಾ? ನೀವು ಅವ್ರು ನೋಡ್ಕೊಂಡು ಇವಾಗ ನಾನ್ ಅನುಭವ ನಿಮ್ಗೆ ಹೇಳ್ತೀನಿ, ನೀವೇನ್ ಹೇಳ್ತೀರಿ? ನಿಮ್ಮ ಜ್ಞಾನ ಇದೆಯಾ ಅಷ್ಟಕ್ಕೆ ನನಗೆ ವಿವರಣೆ ಕೊಡ್ತೀರಾ, ಹಿಂಗಿದೆ ಹಿಂಗಿದೆ, ಓ ಈ ವಿಷನ್ಗೆ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ನೀವ್ ಹೇಳ್ತಾ ಇದ್ರೆ ನನ್ನ ಅನುಭವ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಅದು ಯಾವಾಗ್ಲೂ ನಿಮ್ಮ ಸ್ವಂತ ಜ್ಞಾನ, ನಿಮ್ಮ ಸ್ವಂತ ಅನುಭವ ನೀವು ಪಡ್ಕೊಬೇಕು. ಇನ್ನೊಬ್ರಿಂದ ಹೋದ್ರೆ ನಿಮ್ಗಾಗಲ್ಲ. ಅದು ಪಡ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕು. ನೀವೆಷ್ಟು ಟೈಮ್ ಧ್ಯಾನ ಜಾಸ್ತಿ 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 ಮಾಡ್ತಾ ಬರ್ತೀರೋ ಅದೆಲ್ಲ ಅವ್ರು ಹೇಳೋ ಮಾತುಗಳು ನಿಮ್ಮೊಳಗಡೆಗೆ, ನಿಮ್ಮ ಹತ್ರಕ್ಕೆ ಬಂದು ಹೇಳೋ ಮಾಸ್ಟರ್ಸ್ ಇದ್ದಾರೆ. ಒರಿಜಿನಲ್ ಜ್ಞಾನ ಬಿಟ್ಬಿಟ್ಟು ಯಾಕೆ ಡೂಪ್ಲಿಕೇಟ್ ಜ್ಞಾನ ಹುಡ್ಕೊಂಡು ಹೋಗ್ತಾ ಇದ್ದೀರಾ? ಇಷ್ಟು ಕಡ್ತಾಲಲ್ಲಿ ತುಂಬಾ ಜನ ಸೇರಿದ್ರು ಮಾಸ್ಟರ್ಸ್, ಧ್ಯಾನ ಮಹಾಚಕ್ರಕ್ಕೆ ಸೇರಿದಂಗೆನೆ ಸೇರಿದ್ರಿ ಸತಿ ಆ ಸ್ಮೃತಿ ಸ್ಮರಣೋತ್ಸವ ದಿನ. ಅದು ನೋಡ್ಬಿಟ್ಟು ಅವ್ರು ಅದೇ ಅಂದ್ರು, ನಿಜವಾಗ್ ನಿಮ್ಮನ್ನೆಲ್ಲಾರು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ, ಧ್ಯಾನ ಮಹಾಚಕ್ರ ನೋಡ್ದಂಗೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಕೂಡ ಕಡ್ತಾಲ್ಗೆ ಹೋಗಿ ತುಂಬಾ ದಿನಗಳೇ ಆಗಿತ್ತು, ನಾನೇ ಬಂದು ತುಂಬಾ ದಿನ ಆಯ್ತು, ಇವತ್ತು ನೋಡಿದ್ರೆ ಎಲ್ಲಾರ್ನು ಖುಷಿ ಆಗ್ತಾ ಇದೆ. ಆದ್ರೆ ನೀವೆಲ್ಲಾರು ಕೂಡ ಸರಿಯಾದ ಜ್ಞಾನ ತಗೊಂಡು ಸರಿಯಾದ ದಾರಿ ನಡೆದಿಲ್ಲ ಅಂದ್ರೆ ಆ ಗುರು ಪಟ್ಟಿರೋ ಶ್ರಮಕ್ಕೆ ಫಲ ಏನಿದೆ? ಅವರು 40 ವರ್ಷಗಳ ನಿದ್ದೆ ಇಲ್ಲ, ಆ ಊಟ ಇಲ್ಲ, ಬಸ್ ಚಾರ್ಜಿಗೆ ದುಡ್ಡಿಲ್ಲ, ರೆಡ್ ಬಸ್ಗಳಲ್ಲಿ ಎಷ್ಟೋ ಸತಿ ಬಸ್ಗಳಲ್ಲಿ ಬೈಸ್ಕೊಂಡಿದ್ದಾರೆ. ಎಷ್ಟೋ ಮನೆಗಳ ಮುಂದೆ ಹೋಗಿ ಒಬ್ಬರು ಧ್ಯಾನ ಹೇಳ್ಕೊಡ್ಬೇಕು ಅಂದ್ರೆ ಅವ್ರು 5 ಗಂಟೆಗೆ ಮನೆಗ್ ಬನ್ನಿ ಅಂದ್ರೆ 4 ಗಂಟೆಗೆ ಅವ್ರ ಮನೆ ಹತ್ರ ಕೂತ್ಕೊಂಡು ಹೊಸ್ಲಲ್ಲಿ ಕೂತಿದ್ರೆ ಯಾರೋ ಬಂದು ಕೂತಿದ್ದಾರೆ ಅನ್ಬಿಟ್ಟು ಎದ್ದೋಗಿ ಅಂತ ಹೇಳ್ಬಿಟ್ಟು ಮುಖದ ಮೇಲೆ ನೀರ್ ಎರಚಿರೋರು ಇದ್ದಾರೆ ಮಾಸ್ಟರ್ಸ್ ಪತ್ರಿ ಸಾರಿಗೆ. ಆದ್ರೆ ಕೂಡ ಅವ್ರು ಒರ್ಸ್ಕೊಂಡು ಏನೋ ಮಾತಾಡಿಲ್ವಂತೆ. ಆ ಯಜಮಾನ ಆಚೆ ಬರೋವರೆಗೂ ಆ ನೀರ್ ಒರ್ಸ್ಕೊಂಡು ಸುಮ್ನೆ ಕೂತಿದ್ರಂತೆ ಅವ್ರು. ಅವ್ರು ಬಂದ್ಮೇಲೆ, ಸಾರ್ ನೀವ್ ಎಷ್ಟೊತ್ತಿಗೆ ಬಂದ್ರಿ ಸಾರ್? ಇಷ್ಟೊತ್ತಿಗೆ ಬಂದ್ಬಿಟ್ಟ ನೀವಂದ್ರೆ, ನೀವ್ ಹೇಳಿದ್ಯಲ್ಲಪ್ಪ ನಿನ್ನ ಕಾಯಿಸ್ಬಾರ್ದು ಅಂತ ನಾನ್ ಬಂದ್ ಕಾಯ್ತಾ ಇದ್ದೀನಿ ಅಂತ ಹೇಳಿ 1 ಗಂಟೆ ಅವ್ರ ಮನೆ ಮುಂದೆ ಕಾದಿದ್ದಾರೆ. ಇವತ್ತಿ ಈ ಮೂಮೆಂಟ್ ಸುಮ್ನೆ ಬಂದಿಲ್ಲ ಮಸ್. ನಾವು ಒಬ್ಬೊಬ್ರು ಧ್ಯಾನ ಹೇಳ್ಕೊಡಕ್ಕೆ ಎಲ್ಲಾ ಅನುಕೂಲ ಬಂದು ನಮ್ ಕೈಗಳಲ್ಲಿ ಪಾಂಪ್ಲೆಟ್ಗಳು, ಬುಕ್ಗಳು ಎಲ್ಲಾ ಬಂದು ಇಷ್ಟು ಕ್ಲಾಸ್ಗಳು ಕೇಳಿ ಅವ್ರ ಜ್ಞಾನ ತಿಳ್ಕೊಂಡು ಇರೋದನ್ನ ಹೇಳೋದಕ್ಕೆ ನಮ್ಗೆ ಬಾಯಿ ಬರಲ್ಲ. ಒಂದೊಂದ್ಸತಿ ಏನ್ ಅನ್ಕೊಳ್ತಾರೆ ಏನು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಪ್ರತಿ ಮನೆಗೆ ಓಡಾಡಿ ಓಡಾಡಿ ಎಷ್ಟೋ ಜನದ ಹತ್ರ ಬಯಸ್ಕೊಂಡು ಸ್ವಂತ ರಿಲೇಷನ್ ಮನೆಗಳಿಗೆ ಹೋದ್ರೆ ಅವ್ರಿಗೊಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ ಮಾಸ್ಟರ್ಸ್. ಎಷ್ಟು ಅವಮಾನಗಳು! ಇದನ್ನೆಲ್ಲ ತಡ್ಕೊಂಡು ತನ್ನ ಫ್ಯಾಮಿಲಿ ಕಷ್ಟ ಪಡ್ತಾ ಇದ್ರು ಕೂಡ ಅದನ್ನ ಕೇರ್ ಮಾಡ್ತಾರೇನೆ. ಮೊನ್ನೆ ಒಬ್ರು ಸೀನಿಯರ್ ಮಾಸ್ಟರ್ ಒಂದು ಶೇರ್ ಮಾಡ್ಕೊಂಡ್ರು. ಅವ್ರು ಕೇಳಿದ್ರಂತೆ ಫಸ್ಟ್ ಬಂದಾಗ, ಸರ್ ಹೌದಲ್ವಾ ನೀವು ಧ್ಯಾನ ಕೇಳ್ದಿದ್ರಲ್ವಾ, ನೋಡಿದ್ರೆ ಚಿಕ್ಕವ್ರು ತಾನೇ ಇದ್ರಲ್ವಾ ನೀವು ಮದ್ವೆ ಆಗಿಲ್ವಾ ನಿಮ್ಗೆ ಅಂದ್ರಂತೆ. ಯಾಕಾಗಿಲ್ಲ, ಆಗಿದ್ದಪ್ಪ ಮದ್ವೆ ಅಂದ್ರಂತೆ. ಮತ್ತೆ ಮಕ್ಳು? ಇದಾರೆ, 2 ಹೆಣ್ಮಕ್ಳು ಇದಾರೆ ಅಂದ್ರಂತೆ. ಅವ್ರಿಗೆ ಆಶ್ಚರ್ಯ,
ಏನು ಮದುವೆ ಆಗಿ ಇಬ್ರು ಹೆಣ್ಮಕ್ಳು ಇಟ್ಕೊಂಡು ಒಳ್ಳೆ ಕೆಲಸ ಬಿಟ್ಬಿಟ್ಟು 50,000 ಸಂಬಳ ಅವಾಗ್ಲೇ ಮಾಸ್ಟರ್ಸ್ 40 ವರ್ಷಕ್ಕೆ ಮುಂಚೆ 50,000 ಸಂಬಳ ಅಂದ್ರೆ ಈಗ ಎಷ್ಟು ಬರ್ಬೋದು ಅವ್ರಿಗೆ? ಅದನ್ನೇ ಬಿಟ್ಬಿಟ್ಟು ನೀವು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಾ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟೋಗಿದ್ಯಾ ಏನ್ ಸರ್ ಇದು ಅಂತ ಅಂದ್ರಂತೆ ಅವರು. ಅದಕ್ಕೆ ಅವ್ರು ಒಂದೇ ಮಾತಂದ್ರಂತೆ ಮಾಸ್ಟರ್ಸ್, ನಾನು ಸತ್ಯದ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ, ಸತ್ಯ ಅಂತ ತಿಳ್ಸಕ್ ಹೊರಟಿದ್ದೀನಿ, ಆ ಸತ್ಯನೇ ನನ್ನ ಫ್ಯಾಮಿಲಿನ ಕಾಪಾಡುತ್ತಪ್ಪ ಅಂತ ಹೇಳಿ ಅವ್ರು ಹೇಳಿದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಯ್ತಂತಂದ್ರೆ ಮುಂದಕ್ಕೆ ಆವತ್ತಿಂದ ಇವತ್ತಿನವರೆಗೂ ಅವ್ರ ಜೊತೆ ಪ್ರಯಾಣ ಮಾಡಿದ್ದಾರೆ. ಈಗ ಅದ್ಭುತವಾದ ಕಾರ್ಯಕ್ರಮಗಳ ಮಾಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅಂತ ಗುರುಗಳ ಜ್ಞಾನ ಪಡ್ಕೊಂಡು ಒರಿಜಿನಲ್ ಜ್ಞಾನನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲಾರು. ಆದ್ರೆ ನಾವು ಯಾರೋ ಏನೋ ಮಾಡ್ತಾರಂತೆ, ಯಾರು ಅದಕ್ಕೆ ಅವ್ರು ಹೇಳಿದ್ ಒಂದೇ ಮಾತು, ಯಾವನ ನಿಮ್ಗೆ ನಿನ್ ತರಡೈ ಓಪನ್ ಮಾಡಿಸ್ಕೊಳಕ್ಕೆ ಯಾವನಿಗೂ ಶಕ್ತಿ ಇಲ್ಲ, ನೀನ್ ಸಾಧನೆ ಮಾಡಿದ್ರೆ ನಿನ್ ತರಡೈ ಓಪನ್ ಆಗುತ್ತೆ. ಯಾವನೊಬ್ಬ ನಿಮ್ ಚಕ್ರಗಳ ಆಕ್ಟಿವೇಶನ್ ಮಾಡ್ಕೊಡ್ತಾನೆ, ಈ ಧ್ಯಾನ ಮಾಡು ಆ ಧ್ಯಾನ ಮಾಡಿದ್ರೆ ನಿನ್ ಚಕ್ರಗಳ ಆಕ್ಟಿವೇಶನ್ ಅವನಿಗೆ ಮಾಡಿಸ್ಕೊಡಕ್ ಸಾಧ್ಯ ಆಗುತ್ತೆ. ನಿನ್ನ ಸಾಧನೆಯಲ್ಲಿ ನೀನು ಎಷ್ಟು ಸೈಲೆಂಟ್ ಆಗಿ ಸಾಧನೆ ಮಾಡ್ತೇವೆ, ನಿನ್ನ ಸಾಧನೆಯಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಅದು. ಯಾವನೋ ಮಾಡಲ್ಲ, ಭ್ರಮೆಯಲ್ಲಿ ಇರಬೇಡಿ. ಎಷ್ಟು ಕಟುವಾಗಿ ಮಾತಾಡಿದ್ರು ಅಂದ್ರೆ ಅರ್ಧ ಗಂಟೆ ಅವ್ರ ಮಾತುಗಳು ಬಾಂಬುಗಳ ತರ ಬಂದು ಮಾಸ್ಟರ್ಸ್. ಫಸ್ಟ್ ಟೈಮ್ ನಾನು ಅವ್ರ ವಿಡಿಯೋನ ಈ ತರ ಕೇಳಿದ್ದು. ಅಷ್ಟು ಕಟುವಾಗಿ ಮಾತಾಡಿದ್ರು, ಯಾಕಂದ್ರೆ ಅಷ್ಟು ನೋವು ಆಗ್ತಾ ಇದೆ. ಇಷ್ಟು ಮಕ್ಕಳನ್ನ ತಯಾರಿ ಮಾಡ್ಬೇಕು ಅಂದ್ರೆ ಅವ್ರು ಪಟ್ಟಿರೋ ಶ್ರಮ ಎಲ್ಲ ದಯವಿಟ್ಟು ವೇಸ್ಟ್ ಮಾಡ್ಬೇಡಿ. ಆದ್ರೆ ನೀವೆಲ್ಲರೂ ಹೋಗ್ತಾ ಇದ್ರಿ, ಇವತ್ತು ಅನ್ಕೊಂಡಿರ್ಬೋದು ನಾವು ಗುರುಗಳಾಗ್ತಾ ಇದೀವಿ ಅಂತ. ಯಾಕೆಂದ್ರೆ ಅವ್ರು ನಿಜವಾಗ್ಲೂ ಮಾಸ್ಟರ್ಸ್ ಒಳ್ಳೆ ಒಳ್ಳೆ ಮಾತುಗಳಾದ್ರೆ, ಯಾಕಂದ್ರೆ ನಾವು ಈ ಬುಕ್ ಮುಂಚೆ ಅವ್ರ ಬಗ್ಗೆ ತಿಳ್ಕೊಬೇಕು ಮಾಸ್ಟರ್ಸ್ ನಾವು. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಬುಕ್ ಅಲ್ಲಿ ಕೂಡ ಅದೇ ಬರುತ್ತೆ ನಮಗೆ. ಅವ್ರು ಏನ್ ಹೇಳಿದ್ರಂದ್ರೆ, ಆಗ ಗುರುವಿಗೆ ಒಂದು ಮನೆಗೆ ಹೋದ್ರೆ ಒಂದು ಗ್ಲಾಸ್ ನೀರ್ ಕೊಡೋಕ್ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು. ಯಾಕಂದ್ರೆ ಗೊತ್ತಿಲ್ಲ, ಯಾರಿಗೂ ಧ್ಯಾನ ಗೊತ್ತಿಲ್ಲ, ಗುರು ಅಂದ್ರೆ ಗೊತ್ತಿಲ್ಲ. ಇವ್ರು ನೋಡಿದ್ರೆ ಗುರು ರೂಪದಲ್ಲಿ ಇರ್ಲಿಲ್ಲ, ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡಿದ್ರು, ಇವ್ರು ಗುರು ಅಂತ ಧ್ಯಾನ ಬಂದವರೇ ನಂಬಲಿಲ್ಲ ಸುಮಾರು ಜನ ಇವ್ರನ್ನ. ಇನ್ ಯಾರ ಮನೆ ಮುಂದೆ ಹೋಗ್ಬಿಟ್ಟು ನಾನ್ ಧ್ಯಾನ ಮಾಡ್ಬಿಟ್ಟು ನನ್ ಗುರು ಅಂದ್ರೆ ಯಾರು ನಂಬ್ತಾರ ಅವ್ರನ್ನ? ಹಂಗೆಲ್ಲ ಅವಮಾನ ಪಟ್ಕೊಂಡು ಬಂದಿದ್ದಾರೆ. ಆದ್ರೆ ಈಗಿರೋ ಗುರುಗಳಿಗೆ ಇವಾಗ ನೀವ್ 2 ಕ್ಲಾಸ್ ಮಾಡ್ತೀರಾ, ಅವ್ರು ನಿಮ್ಮನ್ನ ಗುರು ಮಾಡ್ಕೊಂಡ್ಬಿಡ್ತಾರೆ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಸೌಲಭ್ಯಗಳು ಕೊಡ್ತಾರೆ, ಒಳ್ಳೆ ರೂಮ್ ಕೊಡ್ತಾರೆ, ಒಳ್ಳೆ ಬೆಡ್ ಕೊಡ್ತಾರೆ, ನಿಮ್ಗೆ ಏನ್ ಬೇಕು ಎಲ್ಲಾ ಸೌಲಭ್ಯಗಳು ಮಾಡ್ಕೊಡ್ತಾ ಇದ್ದಾರೆ. ನಿಮ್ಗೊಂದ್ 10 ಜನ ಶಿಷ್ಯಂದ್ರ ರೆಡಿ ಆಗ್ಬಿಡ್ತಾರೆ, ನೀವೊಬ್ರು ಗುರು ಆಗ್ಬಿಟ್ಟಿದ್ದೀರಾ. ಅವ್ರ ಗುರು ಅಂತ ನೀವು ಭ್ರಮೇಲಿ ಇದ್ದೀರಾ ನೀವು. ಆದ್ರೆ ಅವ್ರು ಲಾಸ್ಟ್ಗೆ ಒಂದು 3 ಪದ ಹೇಳಿದ ಅದನ್ನೇ ಮಾಸ್ಟರ್ಸ್. ಇವಾಗ ಬುದ್ಧ ಬಂದಾಗ್ಲೂ ಕೂಡ ಬುದ್ಧನಿಂದ ಎಷ್ಟೊಂದ್ ಜನ ಬಂದ್ರು ಗುರುಗಳಾಗ್ತಿವಿ ಅಂತ ಹೇಳಿ, ಶಿಷ್ಯಂದ್ರಾಗಿ ಬಂದರೋರು ಬಂದ್ರು, ಗುರುಗಳ ತರ ಆಕ್ಟಿಂಗ್ ಮಾಡ್ಕೊಂಡು ಅವ್ರನ್ನ ಹಿಂದಕ್ಕೆ ತಳ್ಬಿಟ್ಟು ಮುಂದೆ ಹೋಗುವಂತ ಎಷ್ಟೋ ಜನ ಬಂದ್ರು. ಇವತ್ತು ಕೂಡ ಬುದ್ಧಿಸಂ ಅಲ್ಲಿ ಒಂದು ಗ್ರೂಪ್ ಇಲ್ಲ ಮಾಸ್ಟರ್ಸ್, 2-3 ತರ ಗ್ರೂಪ್ಗಳು ಬುದ್ಧಿಸಂ ಅಲ್ಲಿ ಇದಾವೆ, ಇವತ್ತಿಗೂ ನಡೀತಾ ಇದೆ ಅದು. ಆದ್ರೆ ಕೂಡ ಅಮ್ಮ ಹೇಳಿದ್ದೇನಂದ್ರೆ, ಎಷ್ಟು ಗ್ರೂಪ್ಗಳಾಗ್ಲಿ, ಎಷ್ಟು ಗುರುಗಳು ಬರ್ಲಿ, ಎಷ್ಟು ಶಿಷ್ಯಂದ್ರು ಬರ್ಲಿ, ಯಾರೇ ಬಂದ್ರು ಕೂಡ ಹೆಸರು ಯಾರ್ದು ನಿಲ್ತು? ಒಬ್ಬ ಬುದ್ಧನೇ ನಿಂತಿದ್ದು. ಇನ್ ಎಷ್ಟು ಜನ ನಾವು ಗುರುಗಳಾಗ್ತೀವಿ ಅಂತ, ಗುರುಗಳ ಸ್ಥಾನಕ್ಕೆ ಸೇರ್ತೀವಿ ಅಂತ ಭ್ರಮೆಯಲ್ಲಿದ್ರೆ ಭ್ರಮೆಯಿಂದ ಸೇರೋಕ್ಕಾಗಲ್ಲ. ಗುರುಗೆ ಯಾವಾಗ್ಲೂ ಇಷ್ಟ, ಗುರುವಷ್ಟು ಸ್ಥಾನಕ್ಕೆ ನಮ್ಮನ್ನ ತರಬೇಕು ಅಂತ ಅವ್ರು ಕಷ್ಟಪಟ್ಟಿದ್ದು. ಅದಕ್ಕೆ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂದ್ರು ಅವರು. ಎಲ್ಲಾರನ್ನು ಮಾಸ್ಟರ್ಗಳು ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ. ಆದ್ರೆ ನಾವೇನ್ ಮಾಡ್ತೇವೆ, ಎಲ್ಲಾರನ್ನು ಮಾಸ್ಟರ್ಗಳನ್ನ ತಯಾರು ಮಾಡಿದ್ರೆ ಶಿಷ್ಯಂದಿರನ್ನ ರೆಡಿ ಮಾಡ್ಕೊಳ್ತಾ ಇದೀವಿ. ಆದ್ರೆ ಯಾವತ್ತೂ ಕೂಡ ಬುದ್ಧ ಒಬ್ಬನೇ ಮಿಕ್ಕಿದಾನೆ. ಶ್ರೀಕೃಷ್ಣ ಪರಮಾತ್ಮ ಬಂದ, ಕೌರವರು ಬಂದ್ರು, ಪಾಂಡವರು ಬಂದ್ರು, ಎಷ್ಟೋ ಜನ ಗುರುಗಳು ಬಂದ್ರು, ಎಷ್ಟೋ ಜನ ಬಂದ್ರು. ಆದ್ರೆ ಕೂಡ ಲಾಸ್ಟಿಗೆ ಮಿಕ್ಕಿದ್ದಾರು ಒಬ್ಬ ಶ್ರೀಕೃಷ್ಣ ಪರಮಾತ್ಮನೇ ಮಿಕ್ಕಿದ್ದು. ಅದೇ ತರಹ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಲಿ ನೀವ್ ಇಷ್ಟ ಬಂದಂಗೆ ನಡೆಸ್ತಾ ಇದ್ದೀರಾ, ಯಾಕಂದ್ರೆ ಯಾರು ಕೇಳೋರಿಲ್ಲ ಅನ್ನೋ ಧೈರ್ಯ ನಿಮ್ಗೆಲ್ಲ ಬಂದಿದೆ ಈಗ. ಆದ್ರೆ ಅವ್ರಿದ್ದಾಗೂ ಕೂಡ ಕೇಳ್ತಾ ಇರ್ಲಿಲ್ಲ ಅವ್ರು, ಯಾಕಂದ್ರೆ ಅವ್ರು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಬಿಟ್ರಿ. ಇಲ್ಲಿ ಎಲ್ಲಾರು ಮಾಸ್ಟರ್ಗಳಾಗ್ಬೇಕು ಸ್ವಾತಂತ್ರ್ಯದಿಂದ. ಯಾಕಂದ್ರೆ ಒಂದು ಸ್ಟ್ರಿಕ್ಟ್ ಆಗಿ ನಾವು ಒಂದು ಬಾರ್ಡರ್ ಹಾಕಿ ಈ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಇರ್ತಾರೆ, ಆ ತರ ಇರಬಾರ್ದು. ಮೂಮೆಂಟ್ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಎಲ್ಲಾರು ಫ್ರೀಡಮ್, ಫ್ರೀ ವಿಲ್ ಇದೆ, ಎಲ್ಲಾರು ಮಾಡ್ಲಿ, ಅವ್ರ ಇಷ್ಟಾನುಸಾರ ಮಾಡ್ಲಿ. ಆದ್ರೆ ಇಷ್ಟಾನುಸಾರ ಮಾಡುವಾಗಲೂ ಕೂಡ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂದ್ರೆ ಯಾರ ಹೆಸರು ಫಸ್ಟ್ ಬರುತ್ತೆ ಮಾಸ್ಟರ್ಸ್? ಪತ್ರಿಜಿ ಅಂತಾರೆ. ನಾವು ಆಡೋ ಮಾತು, ನಾವು ಹೇಳೋ ಕ್ಲಾಸು, ನಾವು ಏನು ಮಾಡಿದ್ರೆ ಕೂಡ ಫಸ್ಟ್ ಹೋಗೋದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಗುರುಗೆ ಹೋಗುತ್ತೆ. ಅದು ಗುರು ಹೆಸರೇ ಬರುತ್ತೆ ಅಲ್ಲಿ. ಓ ಇಂಥ ಮೂಮೆಂಟ್ ಅಲ್ಲಿ ಅಂತಪ್ಪ ಇವರೆಲ್ಲ ಪಿರಮಿಡ್ ಮಾಸ್ಟರ್ಸ್ ಅಂತೆ, ಇವ್ರು ಮಾಡ್ತಾರೆ ಘನಕಾರ್ಯಗಳು ನೋಡಿ ಅಂತ ನಮ್ ಬಗ್ಗೆ ಇನ್ನೊಬ್ರು ಬಾಯಿ ಎತ್ತಿ ಮಾತಾಡ್ತಾರೆ. ಆಗ ಯಾರಿಗ ಹೋಗುತ್ತೆ? ಗುರುಗಳಿಗೆ ಹೋಗುತ್ತೆ. ನೀವೆಲ್ಲ ಮಾಡ್ತಾ ಇದ್ರೆ ಅವ್ರಿಗೇನ್ ನಷ್ಟ ಇಲ್ಲ, ನೀವು ಮಾಡೋದ್ರಿಂದ ಅವ್ರಿಗೂ ನಷ್ಟ ಇಲ್ಲ, ನನ್ಗೂ ನಷ್ಟ ಇಲ್ಲ. ಆದ್ರೆ ನಾನು ಇಷ್ಟು ಜನ ಮಕ್ಕಳನ್ನ ಕೊಟ್ಟೋಗಿದ್ದಾರೆ,
ಆ ಮಕ್ಕಳೆಲ್ಲ ತಪ್ಪು ದಾರಿ ಹಿಡಿಬಾರ್ದು ಅನ್ನೋ ಒಂದು ಕಾಳಜಿಗೆ ಹೇಳ್ತಾ ಇದ್ದೀನಿ. ಎಷ್ಟು ಜನ ನೀವು ನಿಮ್ಮ ಜ್ಞಾನ ತಿಳ್ಕೊಳ್ತಾ ಇದ್ದೀರಾ? ಇವತ್ತು ಎಷ್ಟು ಗುರುಗಳು ಬಂದ್ರೆ ಕೂಡ ಎಷ್ಟು ನಿಮಗೆ ಟೈಮ್ ಸಿಕ್ಕಿದೆಲ್ಲ ಅಂತ ನೀವು ಎಲ್ಲಾ ಅನುಕೂಲಗಳು ಮಾಡಿಸ್ಕೊಂಡು ತಿರುಗ್ತಾ ಇದ್ದೀರಾ, ಆದ್ರೆ ಎಷ್ಟು ದಿನ ನಿಲ್ಲಲ್ಲ. ಲಾಸ್ಟ್ ಮಿಕ್ಕೋದು ಇಲ್ಲೂ ಕೂಡ ಪತ್ರಿಜಿ ಅನ್ನೋ ಒಂದೇ ಹೆಸರೇ ಮಿಕ್ಕೋದು, ಇನ್ಯಾರು ನಿಲ್ಲಲ್ಲ ಇಲ್ಲಿ. ಅದನ್ನ ತಿಳ್ಕೊಂಡು ನಿಮ್ಮ ಬಗ್ಗೆ ನಿಮ್ಗೆ ಗಮನವಿರ್ಲಿ, ಎಚ್ಚರದಿಂದ ಇರಿ. ನಮಗೆಲ್ಲ ಎಚ್ಚರಿಕೆ ಗಂಟೆ ಬಾರಿಸಿದ್ರು ಮಾಸ್ಟರ್ಸ್. ಯಾರ ಹತ್ರ ಇದೀವಿ, ಯಾವ ಕ್ಲಾಸ್ ಕೇಳ್ತಾ ಇದ್ವಿ, ಆ ಕೇಳಿರೋ ಜ್ಞಾನ ಎಲ್ಲಿವರೆಗಿದೆ, ಪತ್ರಿ ಸಾರ್ ಮಾತೆ ಬರ್ತಾ ಇದೆಯಾ, ಪಕ್ಕದಲ್ಲಿ ಹೋಗ್ತಾ ಇದ್ವಾ ನಾವು? ನಿಜವಾಗ್ಲೂ ಯಾರೋ ಬಂದು ನಮ್ಗೆಲ್ಲ ಆಕ್ಟಿವೇಶನ್ ಮಾಡಂಗಿದ್ರೆ ಇಷ್ಟು ಸಾಧನೆ ಯಾಕೆ? ಹಿಮಾಲಯಗಳಲ್ಲಿ ಮತ್ತೆ ಅಷ್ಟು ಗುರುಗಳ ಜೊತೆಗಿರೋರು 100-200 ವರ್ಷಗಳು ಬದುಕ್ತಾ ಇದಾರಲ್ಲ, ಅವರೆಲ್ಲ ಯಾಕೆ ಇನ್ನೂ ಸಾಧನೆ ಮಾಡ್ತಾ ಇದ್ದಾರೆ? ಆ ಗುರುಗಳ ಶಕ್ತಿ ಇರ್ಲಿಲ್ವಾ? ಯಾಕೆ ಇಷ್ಟು ವರ್ಷಗಳು ಅವ್ರು ಸಾಧನೆ ಮಾಡ್ತಾ ಇದ್ದಾರೆ? ನಾವು ತಪ್ಪು ದಾರಿಗಳಾಗ್ತಾ ಇದ್ವಿ ಅಂತ ಆ ತಾಯಿ ಕಳಕಳಿ ಮಾಸ್ಟರ್ಸ್ ಇದು. ಅವ್ರಿಗೆ ಯಾರನ್ನು ಜೋರಾಗಿ ಮಾತಾಡೋ ಅಭ್ಯಾಸ ಕೂಡ ಅವ್ರಿಗಿಲ್ಲ. ಆದ್ರೆ ಮಕ್ಕಳು ಎಲ್ಲಿ ತಪ್ಪು ದಾರಿ ಹಿಡಿತಾರೋ, ಎಲ್ಲಿ ತಪ್ಪಾಗಿ ಹೋಗ್ತಾರೋ, ಎಲ್ಲಿ ಕಷ್ಟ ಪಡ್ತಾರೋ, ಆ ಒಂದು ಇದ್ರಲ್ಲಿ ಅವ್ರು ಅಷ್ಟು ಕಟುವಾಗಿ ಮಾತಾಡಿದ್ರು. ಎಲ್ಲಾರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅವರು ಕೂಡ ಧ್ಯಾನಕ್ ಬಂದ್ಮೇಲೆ ಎಷ್ಟು ಬೆಳಗ್ಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳ್ಸಿಬಿಟ್ರೆ ತಿರುಗಿ ಮಕ್ಕಳು ಬರೋವರೆಗೂ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ ಅವ್ರು. ಬೆಳಗ್ಗೆಯಿಂದ ಸಂಜೆ ಮಕ್ಕಳು ಬರೋವರೆಗೂ ಧ್ಯಾನ ಕೂತ್ಕೊಳ್ತಾ ಇದ್ರಂತೆ. ನಮ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಎಷ್ಟೋ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾರು ಮೇಡಮ್ ಏನ್ ಧ್ಯಾನ ಮಾಡ್ತಾರೆ, ಅವ್ರು ಎಲ್ಲಿಗೆ ಆಚೆಗೆ ಬರ್ತಾರೆ, ಅವ್ರಿಗೇನ್ ಗೊತ್ತು ಪಿರಮಿಡ್ ಬಗ್ಗೆ, ಸೊಸೈಟಿ ಬಗ್ಗೆ ಅವ್ರಿಗೇನ್ ಗೊತ್ತು, ಅವ್ರೇನೋ ಮಾತಾಡ್ತಾರೆ. ನೆಗ್ಲೆಕ್ಟ್. ಗುರು ಮಾತೆ ಅಂದ್ರೆ ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ ಅಂದ್ರೆ ಒಬ್ಬೊಬ್ಬರ ಹತ್ರ ಕೇಳಿದಾಗ ನಿಜವಾಗೂ ನೋವು ಕೂಡ ಆಗುತ್ತೆ ಮಾಸ್ಟರ್ಸ್. ಈ ತರ ಡೈವರ್ಟ್ ಮಾಡ್ತಾ ಇದ್ರೆ ಗುರು ಮಾತೆಗೆ ಗೌರವ ಇಲ್ಲ, ಗುರುಗಳಿಗೆ ಗೌರವ ಇಲ್ಲ ಹೇಳ್ಬೇಕು ಅಂತಾರೆ. ಲಾಸ್ಟ್ ಟೈಮ್ ನಿಜವಾಗ್ಲೂ ಬುದ್ಧ ಪೌರ್ಣಿಮೆಗೆ ಪಿರಮಿಡ್ ವ್ಯಾಲಿಗೆ ಹೋದಾಗ 4 ದಿನ ನಿಜವಾಗ್ ನನ್ನ ಕಣ್ಣಲ್ಲಿ ನೀರೇ ಬಂತು ಮಾಸ್ಟರ್ಸ್. ಪತ್ರಿ ಸಾರ್ದು ಫ್ಲೆಕ್ಸ್ ಇಲ್ಲ, ಪತ್ರಿ ಸಾರು ಸ್ಲೋಗನ್ಸ್ ಇಲ್ಲ, ಬುದ್ಧ ಸ್ಲೋಗನ್ಸ್ ಎಷ್ಟು ಚೆನ್ನಾಗಿಟ್ಟಿದ್ರೆ ಅದಿಲ್ಲ. ಒಳಗಡೆ ಕಾಲಿಟ್ಟಿದ ತಕ್ಷಣ ಮ್ಯೂಸಿಕ್, ಮೈಲ್ಡ್ ಆಗಿ ಮ್ಯೂಸಿಕ್ ಎಲ್ಲಾ ಕಡೆ ಬರ್ತಾ ಇತ್ತು, ಫ್ಲೂಟ್ ಮ್ಯೂಸಿಕ್. ಆ ಮ್ಯೂಸಿಕ್ ಇಲ್ಲ. ಅಲ್ಲಿ ಕಿಚನ್ ಹತ್ರ ಕೂತಿದ್ರೆ ಯಾರು ಪಬ್ಲಿಕ್ ಬಂದಿರೋರು ಹೇಳ್ತಾ ಇದಾರೆ, ಇದ್ರ ಫೌಂಡರು ಯಾರು ಹೆಸರು ಹೇಳಿದ್ರು. ಅಲ್ಲಿ ವರ್ಕ್ ಮಾಡೋಂತ ಒಬ್ಬರ ಹೆಸರು ಹೇಳಿದ್ರು, ಇವ್ರಂತಲ್ವಾ ಇದ್ರ ಫೌಂಡರು ಅಂತ. ಯಾವ ಸ್ಥಿತಿಗೆ ತಲುಪಿದೆ ನಮ್ಮ ಗುರುಗಳ ಪರಿಸ್ಥಿತಿ. ಬೇರೆ ಕಡೆ ಎಲ್ಲ ಹೋದ್ರೆ ನಿಜವಾಗ್ಲೂ ಫುಟ್ಪಾತಿಗೆ ಹೋಗಿ ನೋಡಿದಾಗ ಆ ಗುರುಗಳನ್ನ ಒಂದು ಅಕಾಮಿಡೇಷನ್ ಹತ್ರ ಆಗ್ಲಿ, ಒಂದು ಕ್ಯಾಂಟೀನ್ ಹತ್ರ ಆಗ್ಲಿ, ಆ ಪ್ರಶಾಂತಿ ನಿಲಯದಲ್ಲಾಗ್ಲಿ ಆ ಗುರುಗಳಿಗೆ ಎಷ್ಟು ಒಂದು ರೆಸ್ಪೆಕ್ಟ್ ಕೊಟ್ಟು ಇವತ್ತಿಗೂ ಅವ್ರ ಚೇರ್ ಇನ್ನೊಬ್ರು ಮುಟ್ಟಲ್ಲ. ಇದಾರೆ ಗುರು ಅನ್ನೋದು ನಂಬಿಕೆ. ಆ ಚೇರ್ ಇಟ್ಟು ಅವ್ರ ಜಾಗದಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಮರ್ಯಾದೆ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಗುರು ಇದಾರೆ ಅನ್ನೋದು ಕೂಡ, ಈ ಫೌಂಡ್ರೇ ಬೇರೆಯವ್ರು ಅನ್ನೋ ಸ್ಥಿತಿಗೆ 1 ವರ್ಷದಲ್ಲಿ 2 ವರ್ಷದಲ್ಲಿ ತಲುಪಿದೆ ಅಂದ್ರೆ ನಾವ್ ಯಾವ ರೀತಿ ಪಿರಮಿಡ್ ಮಾಸ್ಟರ್ಸ್ ಆಗಿದ್ವಿ? ಇದಕ್ಕೆ ಮೇಡಮ್ ಏನಕ್ಕೆ ಅಷ್ಟು ಕಟುವಾಗಿ ಮಾತಾಡಿದ್ರು ಅಂದ್ರೆ ಈ ರೀತಿ ನಡೀತಾ ಇದೆ ಮಾಸ್ಟರ್ಸ್. ನಮ್ಮ ಪಿರಮಿಡ್ ಮಾಸ್ಟರ್ಸ್ ತುಂಬಾ ಜನ ದಾರಿ ತಪ್ಪುತ್ತಾ ಇದ್ದಾರೆ. ಅದಕ್ಕೆ ನಾನು ಮೊನ್ನೆ ಕೂಡ ಏನಕ್ಕೆ ಆ ಸಮಯ ಬಂದಾಗ ಯಾಕೆ ಅವತ್ತು ನಿಜವಾಗ್ಲೂ ಅವತ್ತು ಬೇಜಾರಾಗಿ ನಾನು ಕೂಡ ಹೇಳ್ಬೇಕಾಗಿತ್ತು. ಸ್ವಲ್ಪ ವಿಷಯಗಳು ಗೊತ್ತಾದಾಗ ನಿಜವಾಗ್ಲೂ ನೋವಾಗುತ್ತೆ ಮಾಸ್ಟರ್ಸ್. ನಮ್ಗೇನೋ ಅವ್ರ ಜೊತೆ ಅಷ್ಟು ಪರಿಚಯ ಇಲ್ದಿರೋದ್ರ ಅದ್ರ ವಿಡಿಯೋಗಳು ಕೇಳಿದೀನಿ. ಅವ್ರನ್ನ ಈ 4 ವರ್ಷ ಪರಿಚಯ, 2 ವರ್ಷ ಅವ್ರ ಜೊತೆಗೆ ಓಡಾಡುವಾಗ, ಮೇಡಮ್ ಮಾತುಗಳು ಕೇಳುವಾಗ ಇಷ್ಟು ಅದ್ಭುತವಾದ ಗುರುಗಳು ಸಿಕ್ಕಿದ್ರೆ ಕೂಡ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಏನ್ ಡೊನೇಷನ್ ಇಂದ ನಮ್ಮ ಸೊಸೈಟಿ ನಡೆದಿರೋದೇ ಡೊನೇಷನ್ ಇಂದ. ಎಲ್ಲಾರ ತರ ಇವರು ಇವಾಗ ಫಾರಿನ್ ಗಳು ಫಂಡ್ ತಂದು ಏನೋ ಒಂದ್ ಮಾಡಿ ಎಲ್ಲಾ ಕಡೆ ಇದ್ ಮಾಡಿಸ್ಬಿಟ್ಟು ಬಿಟ್ಟಿಲ್ಲ. ಅವ್ರನ್ನ ಇದ್ ಮಾಡ್ಕೊಂಡಿಲ್ಲ. ಎಲ್ಲಾರ್ಗೂ ಈ ಸೇವೆದ್ರಲ್ಲಿ, ಈ ಡೊನೇಷನ್ ಅಲ್ಲಿ ನಮ್ಮ ಕರ್ಮಗಳು ಕಳಿಯೋದಕ್ಕೆ ಅವ್ರಿಗೆ ಎಷ್ಟೋ ಕಷ್ಟಪಟ್ಟು ಎಲ್ಲದಕ್ಕೂ ಅದಕ್ಕೆ ಅರ್ಥಗಳು ತಿಳಿಸಿದ್ದಾರೆ. ಹೂವ ಕೇಳೋದಕ್ಕೆ ಏನ್ ಅರ್ಥ, ಪೂಜೆ ಮಾಡೋದಕ್ಕೆ ಏನ್ ಅರ್ಥ, ಡೊನೇಷನ್ ಕೊಟ್ರೆ ಏನ್ ಅರ್ಥ, ಡೊನೇಷನ್ ಕೇಳಿದ್ರೆ ಏನ್ ಅರ್ಥ, ಇದರಿಂದ ಏನ್ ಉಪಯೋಗ, ಅದರಿಂದ ಏನ್ ಉಪಯೋಗ ಅಂತ ಪ್ರತಿ ಒಂದು ಬಿಡಿಸಿ ಹೇಳಿದ್ದಾರೆ. ಒಂದು ತರಕಾರಿ ಕಟ್ ಮಾಡಿದ್ರೆ ಅದರಿಂದ ಬರೋ ಲಾಭ ಏನು, ನಾವ್ ಯಾವ ತರ ಅದ್ರ ಜೊತೆ ಅನುಸಂಧಾನವಾಗಿರ್ಬೇಕು, ಈ ತರ ಪ್ರತಿ ಒಂದು ತಿಳಿಸ್ಕೊಂಡ್ ಬಂದಿದ್ದಾರೆ ಮಾಸ್ಟರ್ಸ್ ಅವರು. ಎಲ್ಲಾ ಗುರುಗಳ ತರ ಮೇಲೆ ಸ್ಟೇಜ್ ಮೇಲೆ ಕೂತ್ಕೊಂಡು ಕೆಳಗಡೆ ಗುರುಗಳು ಶಿಷ್ಯಂದ್ರ ಕೆಳಗಡೆ ಏರಿ ಮೇನ್ ಶಿಷ್ಯಂದ್ರ ಮಾತ್ರ ಪಕ್ಕದಲ್ಲಿರಿ ಅಂತ ಇರಿಸ್ಕೊಂಡಿದ್ದೀರಿ. ಇವತ್ತು ಆ ಗುರು ಎಷ್ಟೋ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಇವತ್ತು ಇಂಥ ಮೂವ್ಮೆಂಟ್ ಇನ್ನೂ ದೊಡ್ಡದಾಗಿ ಮಾಡ್ಬೋದಾಗಿತ್ತು ಅವ್ರು. ಆದ್ರೆ ಅವ್ರು ಅದು ಮಾಡಿಲ್ಲ ಮಾಸ್ಟರ್ಸ್. ಯಾರು ಶಿಷ್ಯಂದ್ರು ಗುರುಗಳು ಬೇಕಾಗಿಲ್ಲ, ಸಮವಾಗಿ ಎಲ್ಲಾರು ಬೆಳಿಬೇಕು, ಈ ಕುಲ ಮತಾಂತರಗಳೆಲ್ಲ ಹೋಗ್ಬೇಕು, ನಾನು ನಿನ್ನ ಭೇದ ಭಾವ ಹೋಗ್ಬೇಕು ಅಂತ ಅವರು ಸ್ಥಾಪನೆ ಮಾಡಿದ್ರೆ
ಈಗ ಅದೇ ಸ್ಥಿತಿನ ಮತ್ತೆ ನಮ್ಮ ಮೂಮೆಂಟ್ ಎಲ್ಲ ಮಾಡಿದ್ರೆ ಇನ್ ಯಾರು ಬಂದು ಚೇಂಜ್ ಮಾಡ್ಬೇಕು? ಅಂದ್ರೆ ಆ ಗುರುಗಳ ಶ್ರಮ ಏನಾಗ್ಬೇಕು 40 ವರ್ಷದ್ದು? ಅದಕ್ಕೆ ಮೇಡಮ್ ಅಷ್ಟು ಕಠಿಣವಾಗಿ ಮಾತಾಡೋದು. ನಾವು ಕೊಡ್ತಾ ಇರೋ ಡೊನೇಷನ್ಗಳು, ಅದಕ್ಕೆ ಮೊನ್ನೆ ಬಂದಿದ್ದು ಕೂಡ ವಿಷಯ, ನಾವು ಕೊಡ್ತಾ ಇರೋ ಡೊನೇಷನ್ಗಳು ನಿಜವಾಗ್ಲೂ ಸರಿಯಾದ ವಿಷಯಕ್ಕೆ ಉಪಯೋಗ ಆಗ್ತಾ ಇದೆಯಾ, ಎಲ್ಲ ಮಿಸ್ಯೂಸ್ ಆಗ್ತಾ ಇದೆಯಾ? ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಎಷ್ಟು ಆಗ್ಬೋದು ಇದಕ್ಕೆ, ಎಷ್ಟು ಬಂದಿದೆ ಫಂಡ್ ಅಲ್ಲಿ, ಏನ್ ಮಾಡ್ತಾ ಇದಾರೆ ಇವರು? ಸ್ವಂತಕ್ಕೆ ಉಪಯೋಗಿಸ್ತಾ ಇದಾರ, ಸೊಸೈಟಿಗೆ ಉಪಯೋಗಿಸ್ತಾ ಇದಾರ? ಇವೆಲ್ಲ ನಾವು ತಿಳ್ಕೊಂಡು ಎಲ್ಲಿ ಕೊಟ್ರೆ ಇದು ಉಪಯೋಗ ಆಗುತ್ತೆ ಅಂತ ಒಂದೊಂದು ರೂಪಾಯಿಗೂ ಕೂಡ ಅಷ್ಟು ಬೆಲೆ ಇದೆ ಮಾಸ್ಟರ್ಸ್. ಅಂದ್ರೆ ಇವತ್ತು ತಗೊಂಡವ್ರಿಗೇನೋ ಬುದ್ಧಿ ಇದೆ, ಶಿಷ್ಯಂದ್ರ ಸಿಕ್ಕಿರ ಅಂತ ಮಾಡಿದಾಗ ಅದಕ್ಕೂ ಫಲ ಅವ್ರು ಖಂಡಿತ ವಾಪಸ್ ಕೊಡ್ಲೇಬೇಕು, ಅದು ಅವ್ರು ಅನುಭವಿಸ್ತಾರೆ. ಆದ್ರೆ ಗೊತ್ತಿದ್ದು ತಪ್ಪು ಮಾಡಬೇಡಿ ಅಂತ ಪತ್ರಿ ಮೇಡಮ್ ಒಂದು ಸಲಹೆ ಇದು. ದಯವಿಟ್ಟು ತಿಳ್ಕೊಂಡು ಮುಂದಕ್ಕೆ ಹೋಗಿ, ಯಾರು ಕೂಡ ತಪ್ಪು ಹೆಜ್ಜೆ ಹಾಕಬೇಡಿ, ಎಲ್ಲ ಕಡೆ ಓಡಬೇಡಿ. ಸಂಸಾರದಲ್ಲೇ ನಿರ್ವಾಣ ಅಂತ ಮತ್ತೆ ಮತ್ತೆ ಹೇಳಿದ್ರು. ದಯವಿಟ್ಟು ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ಸಾಧನೆಗಳು ಮಾಡಿ. ಎಷ್ಟು ಜೀರ್ಣ ಮಾಡ್ಕೊಳ್ತಾರೆ? ಕೇಳಿ 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 ಏನ್ ಮಾಡ್ಕೊಳ್ತೀರಾ? ಮುಂದೆ ಕೇಳಿದ್ರೆ ಹಿಂದೆ ಮರ್ತ ಹೋಗ್ತೀರಾ, ಹಿಂದೆ ಕೇಳಿದ್ರೆ ಮುಂದೆ ಮರ್ತ ಹೋಗ್ತೀರಾ? ಎಷ್ಟು ಕೇಳ್ತೀರಾ ನೀವು? ಸ್ವಲ್ಪ ಕೇಳಿದ್ರೆ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಸಾಧನೆ ಮಾಡಿ. ಯಾಕಂದಿಲ್ಲಿ ನಮ್ಮ ಪುರೋಗಮನ ತುಂಬಾ ಮುಖ್ಯ ಮಾಸ್ಟರ್ಸ್. ಕೇಳೋದು, ಅವ್ರು ಹೇಳ್ದಂಗೆ ಸಂಕಲ್ಪ, ಇವ್ರು ಹೇಳ್ದಂಗೆ ಸಂಕಲ್ಪ, ಈ ಕಷ್ಟ ಹೋಗ್ಲಿ, ಆ ಕಷ್ಟ ಹೋಗ್ಲಿ, ಈ ಕಾಯಿಲೆ ಹೋಗ್ಲಿ, ಆ ಕಾಯಿಲೆ ಅನ್ನೋದು ನಮ್ಮ ಕರ್ಮಗಳೇ, ಅದು ಅನುಭವಿಸ್ಲೇಬೇಕು. ಸ್ವಲ್ಪ ಧ್ಯಾನ ಮಾಡ್ತಾ ಮಾಡ್ತಾ ಹೋಗುತ್ತೆ, ಸ್ವಲ್ಪ ನಾವು ಮಾಡೋ ಸೇವೆಗಳಿಂದ ಹೋಗುತ್ತೆ, ಸ್ವಲ್ಪ ನಾವು ನಡ್ಕೊಳ್ಳೋ ವಿಧಾನದಿಂದ ಹೋಗುತ್ತೆ, ಸ್ವಲ್ಪ ದೇಹದಿಂದ ಅನುಭವಿಸ್ಲೇಬೇಕು ಪ್ರತಿ ಒಬ್ರು ಕೂಡ. ಅದು ನಾವು ತಗೊಂಡ್ಬಂದಿರೋದೆ, ಯಾರೋ ಸಡನ್ ಆಗಿ ಅದನ್ನ ಮಾಯ ಮಂತ್ರ ಮಾಡ್ಬಿಡಲ್ಲ. ಈ ಭ್ರಮೆ ಬೇಡ ಅಂತ ಮೇಡಮ್ ತುಂಬಾ ಅದು ಹೃದಯದ, ಅವರು ಯಾವಾಗ್ಲೂ ಕೂಡ ಅವರು ಹೃದಯ ಆಳದಿಂದ ಮಾತಾಡ್ತಾರೆ, ಅಂತರಾಳದಿಂದ ಬರುತ್ತೆ ಅವ್ರ ಪದಗಳು. ನಮ್ಮೆಲ್ಲಾರ ಮೇಲೆ ಇರೋ ಪ್ರೀತಿ, ಆ ಪ್ರೀತಿನ, ಆ ತಾಯಿನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಆ ತಾಯಿ ಪಟ್ಟಿರೋ ಕಷ್ಟಕ್ಕೆ ಬೆಲೆ ಕೊಡ್ತೀವಿ ಮಾಸ್ಟರ್ಸ್. ಅದನ್ನೇ ಅವರು ನಮಗೆ ತಿಳಿಸ್ಕೊಟ್ಟಿರೋದು. ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಅಮ್ಮಂದು ಒಂದು ಈ ಬುಕ್ ಬಗ್ಗೆ ಅಮ್ಮ ಏನ್ ಮಾತಾಡಿದಾರೆ ಅದನ್ನ ಮಾತ್ರ ಮಾತಾಡ್ಕೊಂಡು ನಾವು ಫಸ್ಟ್ ಎಪಿಸೋಡ್ ನ ಇವತ್ತು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ನಾವು ಮಿಕ್ಕಿದ್ದು ನೆಕ್ಸ್ಟ್ ಎಪಿಸೋಡ್ಗೆ ನಾವು ಹೋಗೋಣ ಮಾಸ್ಟರ್ಸ್. ಅವ್ರು ಯಾಕಂದ್ರೆ ಇದನ್ನ ಸಂಕಲ್ಪ ಮಾಡಿದವ್ರು, ಸಂಕಲನ ಮಾಡಿ ಅವ್ರ ಜೊತೆಗೆ ಸಪೋರ್ಟ್ ಮಾಡಿದವರು ಚಂದ್ರಮೋಹನ್. ಇವ್ರದೆಲ್ಲ ಅದು ಪಿರಮಿಡ್ ಇಂಟರ್ನ್ಯಾಷನಲ್ ಅವ್ರ ಕಡೆಯಿಂದ ಬಂದಿದ್ದು, ಬೆಂಗಳೂರು ಕರ್ನಾಟಕ. ಆದ್ರೆ ಇಲ್ಲಿ ಅಮ್ಮ ಹೇಳ್ತಾರೆ, ಈ ಬುಕ್ ಬಂದಿರೋದಕ್ಕೆ ಅವ್ರ ಪದಗಳು ಮಾಸ್ಟರ್ಸ್ ಇಷ್ಟು ಅದ್ಭುತವಾಗಿದೆ ಅಂತ ಅಂದ್ರೆ, ಜಗದಾನಂದ ಕಾರಕನಾಗಿರುವಂತಹ ಈ ಜಾನಕಿ ಸ್ವರ್ಣಮಾಲಾ. ಯಾಕಂದ್ರೆ ಜಗದಾನಂದ ಕಾರಕ ಶ್ರೀರಾಮಚಂದ್ರ ಮೂರ್ತಿ ಅನ್ನೋ ತರ ಅವ್ರ ಹೆಸರುಗಳು ಕೂಡ ಅದೇ ತರ ಇದೆ ಮಾಸ್ಟರ್ಸ್ ಅಲ್ಲಿ. ಇವರು ಅಮ್ಮನ ಹೆಸರು ಕೂಡ ಸ್ವರ್ಣಮಾಲಾ ಅಲ್ಲ, ಅವ್ರ ಹೆಸರು ಫಸ್ಟ್ ಜಾನಕಿ ಇರುತ್ತೆ. ಇಲ್ಲಿಗೆ ಬಂದ್ಮೇಲೆ ಸ್ವರ್ಣಮಾಲಾ ಅಂತ, ಜಾನಕಿ ಸ್ವರ್ಣಮಾಲಾ ಅವ್ರ ಪೂರ್ತಿ ಹೆಸರು. ಆದ್ರೆ ಇಲ್ಲಿ ಸ್ವರ್ಣಮಾಲಾ ಮೇಡಮ್ ಅಂತ ಸ್ವರ್ಣಮಾಲಾ ಪತ್ರಿಜಿ ಅಂತ ಇಟ್ಟಿದ್ರು. ಅದಕ್ಕೆ ಇದರಲ್ಲಿ ಆ ಜಾನಕಿನ ಕೂಡ ಸೇರಿಸಿದ್ದಾರೆ ಅವರು. ಜಗದಾನಂದ ಕಾರಕನಾಗಿರುವಂತ ಈ ಜಾನಕಿ ಸ್ವರ್ಣಮಾಲಾ ಪ್ರಾಣ ನಾಯಕನಾಗಿರುವಂತಹ ಪ್ರಾಣನಾಯಕ. ನಾನು ನನ್ನ ಜೀವನದ ಜೊತೆಗೆ ಧ್ಯಾನ ಅನುಭವಗಳು ಮಾಲಿಕೆ ಆಗಿರುವಂತಹ ಈ ಪುಸ್ತಕ ಪತ್ರಿಜಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಮಾಸ್ಟರ್ಸ್. ಅವರು ಈ ಬುಕ್ ಬಂದಾಗ ಅವ್ರಿಗೆ ಸಮರ್ಪಣೆ ಮಾಡ್ತಾರೆ. ಇದ್ರಲ್ಲೆಲ್ಲ ಕೂಡ ಒಂದು ಶಿಲೆಯಾಗಿರುವಂತಹ ನನ್ನನ್ನ ಒಂದು ಶಿಲ್ಪ, ಒಂದು ಮೂರ್ತಿನ ಮಾಡಿ, ಒಂದು ಕಲ್ಲಾಗಿರುವಂತ ನನ್ನನ್ನ ಒಂದು ಶಿಲೆಯಾಗಿ ತಯಾರಿ ಮಾಡಿ, ಸಾಧಾರಣ ಗೃಹಿಣಿಯಾಗಿದ್ದ ನನ್ನನ್ನ PSSM ಸಹ ಅವ್ರಿಗೆ ಸಹ ಸ್ಥಾಪಕರಾಗಿ ಅವ್ರನ್ನ ನಿರ್ಮಿಸಿ, ಮೂಲ ಸ್ತಂಭವಾಗಿ ಅವ್ರನ್ನ ಚೇಂಜ್ ಮಾಡಿ, ಅವ್ರು ಹೇಳ್ತಾ ಇದ್ರು ಮಾಸ್ಟರ್ಸ್, ನಾನು ಸಾಮಾನ್ಯದ ಗೃಹಿಣಿಯಾಗಿದ್ದೆ ಅಂತ ನನ್ನನ್ನ PSSM ಸಹ ಸ್ಥಾಪಕರಾಗಿ ನನ್ನನ್ನ ಮಾಡಿ ಮೂಲ ಸ್ತಂಭವಾಗಿ ನಿಲ್ಲಿಸಿ, ಕೋಟ್ಯಾಂತರ ಮಕ್ಕಳಿಗೆ ಅಮ್ಮ ಅಂತ ಅನ್ನಿಸ್ಕೊಳ್ಳುವಂತ ಮಹಾಭಾಗ್ಯನ ಕಲ್ಪಿಸಿಕೊಟ್ಟಿರುವಂತಹ ನನ್ನನ್ನ ವಿಶ್ವ ಮಾತೆಯಾಗಿ, ನನಗೆ ಈ ಮಕ್ಕಳಿಂದ ನನಗೆ ಬಿರುದು ಕೊಟ್ಟಿರುವಂತಹ ವಿಶ್ವಗುರು ಪತ್ರಿಜಿ
ಅವರಿಗೆ ಈ ಪುಸ್ತಕ ಅಂಕಿತ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಿಮ್ಮ ಸಹಚರಣಿಯಾಗಿ, ಧ್ಯಾನಿಯಾಗಿ, ಜ್ಞಾನಿಯಾಗಿ, ನಿಮ್ಮ ಪ್ರಥಮ ಶಿಷ್ಯುರಾಳಿಯಾಗಿ, ಈ ಸಂಸ್ಥ ಪ್ರಥಮ ಮಹಿಳೆಯಾಗಿ, ಮಹಿಳಾ ಜ್ಞಾನ ಮಹಾಯಜ್ಞ ಕರ್ತೆಯಾಗಿ, ನನ್ನನ್ನ ನಡೆಸಿರುವಂತಹ ನನ್ನ ಗುರುವು ಮತ್ತೆ ದೈವ ಆಗಿರುವಂತಹ ಪತ್ರಿಜಿಗೆ ಈ ಪುಸ್ತಕವನ್ನ ಅಂಕಿತ ಮಾಡ್ತಾ ಇದ್ದೀನಿ. ನಿಮ್ಮ ತದನಂತರ ಈ BSSM ಅನ್ನ ನಡೆಸೋದಕ್ಕೆ ಎಷ್ಟು ಶಕ್ತಿ ಬೇಕೋ ಎಷ್ಟು ಪ್ರಜ್ಞೆ ಬೇಕೋ ಅಷ್ಟು ಧೈರ್ಯ ಸಾಹಸಗಳನ್ನ, ಆ ಪ್ರತಿಭೆನ, ಆ ಪ್ರಜ್ಞೆನ ಎಲ್ಲ ಸಂಪತ್ತನ್ನು ಕೂಡ ನನಗೆ ಕೊಟ್ಟು ದಿಶಾ ನಿರ್ದೇಶನ ಎಲ್ಲ ಕೂಡ ಮಾಡಿ ನನ್ನನ್ನ ಈ ಸ್ಥಿತಿಗೆ ತಲುಪಿಸಿರುವಂತಹ ಮಹಾನಾಯಕ ಆಗಿರುವಂತಹ ಪತ್ರಿಜಿ ಅವರಿಗೆ ಈ ಪುಸ್ತಕ ಅಂಕಿತ. ಮತ್ತೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಪಿರಮಿಡ್ ಶಕ್ತಿ, ಶಾಖಾಹಾರ ಪಂಚ ಆಯುಧಗಳ ಜೊತೆ ಚತುರ್ದಶ ಭುವನಗಳನ್ನ ಜಯಿಸುವಂತಹ ಭುವನೇಶ್ವರಿಯಾಗಿ ನನ್ನನ್ನ ರೂಪುದಿದ್ದಿ ಮಹಾದ್ರಷ್ಟ ಆಗಿರುವಂತಹ ಪತ್ರಿಜಿಗೆ ಈ ಪುಸ್ತಕನ ಅಂಕಿತ. ಇಂತಿ ನಿಮ್ಮ ಜಾನಿ ಸ್ವರ್ಣಮಾಲಾ ಪತ್ರಿ. ಇದನ್ನ ಪೂರ್ತಿಯಾಗಿ ಫಸ್ಟ್ ಪೇಜ್ ಅಲ್ಲಿ ಅವರಿಗೆ ಸ್ವರ್ಣಮಾಲಾ ಮೇಡಮ್ ಅವ್ರಿಗೆ ಸಮರ್ಪಣೆ ಮಾಡೋದು ಮಾಸ್ಟರ್ಸ್. ಈ ಬುಕ್ ಬಂದಿದೆ ಅಂದ್ರೆ ಯಾಕಂದ್ರೆ ಸ್ವರ್ಣಾಮೃತಂ ಬಂದಿದ್ದೆ ಅವರು ಬಲವಂತದಿಂದ ಬಂದಿದ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ನಾನು ಸಾಧಾರಣ ಒಂದು ಮಹಿಳೆಯಾಗಿ ಎಲ್ಲೋ ನಾನು ಅಡಿಗೆ ಮಾಡ್ಕೊಂಡು ಏನೋ ಗೊತ್ತಿಲ್ದ್ರಂಗೆ ಒಂದು ಕಲ್ಲಾಗಿ ನಾನು ಮನೆಯಲ್ಲಿದ್ದೆ. ಅಂತ ಕಲ್ಲನ್ನು ಕೂಡ ಒಂದು ಶಿಲೆಯಾಗಿ ತಯಾರಿ ಮಾಡಿ ಇಂಥ ಕೋಟ್ಯಾಂತರ ಜನಕ್ಕೆ ಅಮ್ಮನಾಗಿ ಮಾಡಿ ಒಂದು ವಿಶ್ವ ಮಾತೆಯಾಗಿ ಮಾಡಿ ಇಷ್ಟ ಅದೃಷ್ಟನ ನನ್ನ ಕೊಟ್ಟಿರುವಂತಹ ನನ್ನ ದೈವ, ನನ್ನ ಪ್ರಾಣ, ಆ ಜಗದಾನಂದ ಕಾರಕ, ಆ ಮಹಾನಾಯಕ, ಆ ಪತ್ರಿಜಿಗೆ ಈ ಬುಕ್ ಅಂಕಿತ. ನನಗಿಷ್ಟೊಂದು ಪದವಿಗಳನ್ನ ಕೊಟ್ಟು ನನ್ನ ಜೀವನದಲ್ಲೂ ಕೂಡ ಇಷ್ಟು ನಾನ್ ನೋಡ್ತೀನಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅವರು ತಿಳಿಸ್ತಾರೆ ಮಾಸ್ಟರ್ಸ್. ಅಂತ ಅದ್ಭುತವಾಗಿರೋ ಈ ಬುಕ್ನ ಮುಂದಕ್ಕೆ ನಾವು ತಗೊಳ್ಳೋಣ ಮಾಸ್ಟರ್ಸ್. ನಮ್ಗಿರೋದು ಅರ್ಧ ಗಂಟೆ ಟೈಮು ಇವತ್ತು. ಯಾಕಂದ್ರೆ ಅವ್ರ ಮಾತುಗಳನ್ನ ಅದು ತಿಳಿಸ್ಬೇಕಾಗಿತ್ತು ಮಾಸ್ಟರ್ಸ್, ಮೊನ್ನೆ ನಡೆದಿದ್ದು. ಅದಕ್ಕೋಸ್ಕರ ಇವತ್ತು ನಾವಿನ್ನು 10 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟಿದ್ವಿ. 20 ನಿಮಿಷ ಜಾಸ್ತಿ ತಗೊಂಡಿದ್ವಿ. ನೆಕ್ಸ್ಟ್ ನಮ್ಗೆ ಅರ್ಧ ಗಂಟೆನೇ ಇರುತ್ತೆ. ಅರ್ಧ ಗಂಟೆಯಲ್ಲಿ ಕೂಡ ನಾವು ಅವ್ರ ಜ್ಞಾನನ ಅವ್ರು ಯಾವ ತರ ನಮಗೆ ಈ ಸಂಸ್ಥೆನ ಬಿಟ್ಕೊಟ್ಟು ಯಾಕೆ ಇವತ್ತು ನಾವೆಲ್ಲರೂ ಇಷ್ಟು ಅದ್ಭುತವಾಗಿ ಜೀವನ ಮಾಡೋಕೆ ಸಾಧ್ಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇಂತ ಅದ್ಭುತವಾದ ಗುರು ನಮಗ ಸಿಕ್ಕಿರೋದಕ್ಕೆ, ಗುರು ಮಾತನ್ನ ನಮಗ್ ಕೊಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಭಾಗ್ಯವಂತರು ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಮಾಸ್ಟರ್ಸ್. ಇಂತ ಅದ್ಭುತವಾದ ಒಂದು ಜೀವನ ಪ್ರಯಾಣದಲ್ಲಿ ನಮ್ಮ ಗುರುಗಳಾಗಿ ಬಂದಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಆ ಸ್ವರ್ಣಮಾಲಾ ಅಮ್ಮನಿಗೆ ಈ ವೇದಿಕೆಯನ್ನ ಕೊಟ್ಟು ಇಷ್ಟ ಅದ್ಭುತವಾದ ಒಂದು ಗುರುಗಳ ಬಗ್ಗೆ ತಿಳ್ಕೊಳ್ಳೋ ಅವಕಾಶ ಕೊಡ್ತಿರುವಂತಹ ಈ ಮೈಸೂರು PSSM ಈ ವೇದಿಕೆಯಲ್ಲಿ ವರ್ಕ್ ಮಾಡ್ತಂತ ಎಲ್ಲಾ ಮಾಸ್ಟರ್ಸ್ಗೂ, ಮತ್ತೆ ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ, ಮುಂದೆ ಇದನ್ನು ವೀಕ್ಷಿಸುವಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳು, ಕೃತಜ್ಞತೆಗಳು ಮಾಸ್ಟರ್ಸ್.